ಎಲ್ರಿಗೂ ನಮಸ್ಕಾರ. ಲೈವ್ ಜಾಯಿನ್ ಆಗಿರೋ ಎಲ್ರಿಗೂ ನಮಸ್ಕಾರ. ನಾನು ರಶ್ಮಿ ಪ್ರಭಾಕರ್, ಸಿನಿ ಆ್ಯಕ್ಟ್ರೆಸ್. ಸೊ ಇವತ್ತು ನಾನು ಇತಿಹಾಸ ಪೇಜಿಂದ ಲೈವ್ ಬಂದಿದ್ದೀನಿ. ಈಗಾಗಲೇ ಇತಿಹಾಸ ಪೇಜ್ನ ಫಾಲೋ ಮಾಡ್ತಾರವ್ರಿಗೆ ಇತಿಹಾಸ ಪೇಜ್ ಬಗ್ಗೆ ಗೊತ್ತಿರುತ್ತೆ, ಅಥವಾ ಈ ಲೈವ್ ಮೂಲಕ ಪೇಜ್ ಬಗ್ಗೆ ತಿಳ್ಕೋಬೇಕು ಅನ್ನೋರಿಗೆ ಇತಿಹಾಸ ಪೇಜ್ 2 ವರ್ಷಗಳ ಹಿಂದೆ ಕ್ರಿಯೇಟ್ ಆದಂತಹ ಪೇಜ್ ಇದು ಒಂದು ಕಾರಣ ಏನು ಅಂತಂದರೆ, ಬೇರೆ ಬೇರೆ ಫೀಲ್ಡಲ್ಲಿರುವ ಆರ್ಟಿಸ್ಟ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡಬೇಕು, ಅವರ ಟ್ಯಾಲೆಂಟನ್ನು ಶೋಕೇಸ್ ಮಾಡೋದಕ್ಕೆ ಅನ್ನೋ ಒಂದು ಕಾರಣಕ್ಕೆ, ಅವ್ರನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಶುರುವಾದಂತಹ ಪೇಜ್ ಇತಿಹಾಸ. ಅದರ ಜೊತೆಗೆ ಅವರು ಬರೀ ಪ್ರಮೋಷನ್ ಮಾತ್ರ ಅಲ್ಲದೆ ಈ ಥರ ರಿಲೀಫ್ ಕಾರ್ಯಗಳಲ್ಲಿ, ಆ ಥರದ ಎಲ್ಲ ಥರದ ಕಾರ್ಯಗಳಲ್ಲೂ ಇವರು ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಈಗ ಕೋವಿಡ್ ಟೈಮ್ಸಲ್ಲಿ ಸುಮಾರು ವಿಷಯಗಳು, ಆಕ್ಸಿಜನ್ ವೆಂಟಿಲೇಟರ್ಸ್ ಎಲ್ಲಿ ಸಿಗ್ತದೆ ಅಥವಾ ಬೆಡ್ಸ್ ಎಲ್ಲಿ ಸಿಗ್ತಾ ಇದೆ, ಸೊ ಅಥವಾ ಆಕ್ಸಿಜನ್ ಬೆಡ್ಸ್ ಎಲ್ಲಿ ಖಾಲಿ ಇದೆ, ಇದೆಲ್ಲವನ್ನ ಇವರು ಇನ್ಫಾರ್ಮೇಷನ್ ವೇರಿಫೈ ಮಾಡಿ ಅಥೆಂಟಿಕ್ ಆಗಿ ಇವರ ಪೇಜ್ನಲ್ಲಿ ಶೇರ್ ಮಾಡ್ತಾಯಿದ್ರು. ಇದರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ನಾನು ಈ ಪೇಜಿಂದ ಸುಮಾರು ಜನಕ್ಕೆ ಇನ್ಫಾರ್ಮೇಷನ್ ಫಾರ್ವರ್ಡ್ ಮಾಡಿದ್ರಿಂದ ಅವ್ರಿಗೆ ಸಹಾಯ ಆಗಿದೆ. ಸೊ ಥ್ಯಾಂಕ್ಸ್ ಟು ಇತಿಹಾಸ ಪೇಜ್. ಈಗ ಅವರ ಒಂದು ಹೊಸ ಕಾನ್ಸೆಪ್ಟ್ ಏನು ಅಂತಂದರೆ ವೈದ್ಯ ಸಂವಾದ ಅಂತಂದರೆ, ಈಗ ನಮಗೆ ಕೋವಿಡ್ ಪ್ಯಾಂಡಮಿಕ್ ನಮ್ಗೆ ಆಲ್ಮೋಸ್ಟ್ 2 ವರ್ಷಗಳಿಂದ ನಾವು ಈ ಪ್ಯಾಂಡಮಿಕಲ್ಲಿ ಇದ್ದೀವಿ. ಈಗಷ್ಟೇ ಒಂದು ಫಸ್ಟ್ ವೇವ್ ಮುಗಿದು ಈಗ ಎಲ್ಲ ಸರಿ ಹೋಯಿತು ಇನ್ನೇನು ಅನ್ನೋಷ್ಟರಲ್ಲಿ ಸೆಕೆಂಡ್ ವೇವ್ ಅಂತ ಏನು ಬಂದಿದೆ, ಅದರಿಂದ ನಾವು ಲಾಕ್ಡೌನಲ್ಲಿದ್ದೀವಿ. ಜೊತೆಗೆ ಸೆಕೆಂಡ್ ವೇವ್ ಬಗ್ಗೆ ಸುಮಾರು ಜನಕ್ಕೆ ಅಷ್ಟಾಗಿ ಐಡಿಯಾ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ 2 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀವಿ, ಅಥವಾ ಸುಮಾರು ಜನ ಹೊರಗೆ ಹೋಗ್ತಾ ಇದ್ರು ಸಹ ಸುಮಾರು ಜನಕ್ಕೆ ಹಾಸ್ಪಿಟಲ್ಸ್ಗೆ ಹೋಗೋದಕ್ಕೆ ಭಯ, ಅಥವಾ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಭಯ, ಡಾಕ್ಟರ್ ಹತ್ರ ಮಾತಾಡೋದಕ್ಕೂ ಭಯ ಅಂತ ಹೇಳ್ತಾ ಇರ್ತಾರೆ. ಕಾರಣ ಒಂದೇ, ಹೋದರೆ ಅಲ್ಲಿಂದ ಎಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಅಥವಾ ವೈರಸ್ ಬಂದ್ಬಿಡುತ್ತೋ ಅನ್ನೋ ಕಾರಣಕ್ಕೆ. ಸೊ ಈ ಕಾರಣವನ್ನು ಇಟ್ಕೊಂಡು, ಅಥವಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ವೈದ್ಯ ಸಂವಾದ ಅಂತ ಮಾಡ್ತಾ ಇದ್ದೀವಿ. ಉದ್ದೇಶ ಏನು, ನಮ್ಮಲ್ಲಿರೋ ಡೌಟ್ಸು ಅಥವಾ ನಿಮ್ಮಲ್ಲಿರೋ ಡೌಟ್ಸ್ನ ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಡಾಕ್ಟರ್ ಹತ್ರ ಮಾತಾಡ್ತೀವಿ. ಸೊ ನಿಮ್ಮ ಡೌಟ್ಸ್ ಬಗ್ಗೆ ಅಥವಾ ನಮ್ಮ ಡೌಟ್ಸ್ ಬಗ್ಗೆ ಇವತ್ತು ಡಾಕ್ಟರ್ ನಮ್ಮ ಜೊತೆ ಮಾತಾಡ್ತಾರೆ. ಇವತ್ತು ನಾವು ಮಾತಾಡ್ತಾ ಇರುವಂತಹ ಈ ಸಂವಾದದ ಡಾಕ್ಟರ್ ಬಂದು ಡಾಕ್ಟರ್ ಅಭಿಷೇಕ್ ಶೆನಾಯ್. ಇವರು ಆರ್ಥೋಪೆಡಿಕ್ ಸರ್ಜನ್ ವರ್ಕಿಂಗ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ಆ್ಯಂಡ್ ಆಕ್ಟಿವ್ಲಿ ವರ್ಕಿಂಗ್ ಇನ್ ಕೋವಿಡ್ ವಾರ್ಡ್ಸ್ ಟ್ರೀಟಿಂಗ್ ಪೇಷಂಟ್ಸ್. ಸೊ ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ಮನೇಲಿ ಇಟ್ಕೊಂಡು ಭಯ ಅಂತ ಹೇಳ್ತಿರ್ತೀವಿ, ಆದರೆ ಇವರು ಆ್ಯಕ್ಟಿವ್ ಆಗಿ ಪ್ಯಾಂಡಮಿಕ್ ಶುರುವಾದಾಗ್ಲಿಂದನೂ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಂದು ದೊಡ್ಡ ಧನ್ಯವಾದನ ತಿಳಿಸ್ಬೇಕು. ಜೊತೆಗೆ ಅವ್ರನ್ನ ನಾವು ಲೈವಲ್ಲಿ ಆ್ಯಡ್ ಮಾಡೋಣ. Hello. Hi, doctor. Hi, Rashmi. Am I audible? Hi. Yes, you're audible. ಹೇಗಿದ್ದೀರಿ? ಆರಾಮ್ ರಶ್ಮಿ, ನೀವು? ಎಸ್ ಡಾಕ್ಟರ್, ತುಂಬಾ ಆರಾಮಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಇತಿಹಾಸ ಅವ್ರ ಕಡೆಯಿಂದ ಏನು ಒಂದು ಕಾನ್ಸೆಪ್ಟ್ ಬಂದಿತ್ತು ವೈದ್ಯ ಸಂವಾದಕ್ಕೆ, ನೀವು ನಮ್ಮ ಡೌಟ್ಸ್ನ ಅಥವಾ ನಮ್ಮ ಕ್ವೆಶನ್ಸ್ನ ನಮ್ಮ ಕ್ವೆಶನ್ಸ್ ಏನಿದೆ ಅದೆಲ್ಲದಕ್ಕೂ ಆನ್ಸರ್ ಮಾಡೋದಕ್ಕೆ ನೀವು ಒಪ್ಕೊಂಡ್ರಿ. ಗೊತ್ತು ನೀವು ತುಂಬಾ ಬ್ಯುಸಿ ಇರ್ತೀರಾ, ಬಟ್ ಸ್ಟಿಲ್ ಯು ಹ್ಯಾವ್ ಟೇಕನ್ ಯುವರ್ ಟೈಮ್ ಔಟ್ ಟು ಟಾಕ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್. Happy to be here. Thank you, doctor. So we will straight away move to the questions ಈಗ, ಬಿಕಾಸ್ ನಾವು ಸುಮಾರು ಆಲ್ರೆಡಿ ನಮ್ಗೆ 2-3 ಸೆಷನ್ಸ್ ಆಗಿರೋದ್ರಿಂದ ನಮ್ಗೆ ಸುಮಾರು ಟಾಪಿಕ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಾವು ನಮ್ಮಲ್ಲಿರುವಂತಹ ಒಂದು ಕ್ವೆಶನ್ಸ್ ನಾನು ಏನು ನಮ್ಗೆ ವ್ಯೂವರ್ಸ್ ಏನು ಕ್ವೆಶನ್ಸ್ ಪಿಚ್ ಮಾಡಿದ್ರು ಅದನ್ನ ನೋಟ್ ಡೌನ್ ಮಾಡ್ಕೊಂಡು ನಾವು ನಿಮ್ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತ ಇದ್ದೀವಿ. ಫಸ್ಟ್ಲಿ ಏನು ಅಂತಂದ್ರೆ, ಕೋವಿಡ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ, ಸಿಂಪ್ಟಮ್ಸ್ ಬಗ್ಗೆ ಎಲ್ರಿಗೂ ಸುಮಾರು ಜನಕ್ಕೆ ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿದೆ. ಜೊತೆಗೆ ಏನಾಗುತ್ತೆ ಟೆಸ್ಟ್ ಬಗ್ಗೆ ಅಷ್ಟಾಗಿ ಇನ್ಫಾರ್ಮೇಶನ್ ಇಲ್ಲ. ಯಾವ ಟೆಸ್ಟ್ ಮಾಡಿಸ್ಬೇಕು, ರ್ಯಾಪಿಡ್ ಮಾಡಿಸ್ಬೇಕಾ, RT-PCR ಮಾಡಿಸ್ಬೇಕಾ, ಸ್ಕ್ಯಾನ್ ಮಾಡಿಸ್ಬೇಕಾ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ. ಸೊ ಈ ವಿಷಯ ಸುಮಾರು ಜನಕ್ಕೆ ಕ್ಲಾರಿಟಿ ಇಲ್ಲ. ಬಿಕಾಸ್ ಇದ್ರ ಜೊತೆಗೆ ಯಾಕೆ ಅಂತಂದ್ರೆ, ಕೆಲವೊಂದ್ಸಲ ರ್ಯಾಪಿಡ್ ಅಲ್ಲಿ ನೆಗೆಟಿವ್ ಬಂದು
RT-PCR ಅಲ್ಲಿ ಪಾಸಿಟಿವ್ ಬಂದಿರೋ ಕೇಸಸ್ ಸುಮಾರು ನೋಡ್ತೀವಿ, ಅಥವಾ RT-PCR ಅಲ್ಲಿ ನೆಗೆಟಿವ್ ಬಂದು ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ CT ಅಲ್ಲಿ ಟ್ರೇಸಸ್ ಕಾಣಿಸೋದನ್ನ ನೀವು ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ನಮ್ಗೆ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಡಾಕ್ಟರ್? ಹೌ ಡು ವಿ ಗೋ ಅಬೌಟ್ ದಿಸ್? ಸೊ ಬೇಸಿಕಲಿ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ವಿ ಶುಡ್ ನೋ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಟೆಸ್ಟ್. ಎರಡು ಟೆಸ್ಟ್ ಇದೆ, RAT ಟೆಸ್ಟ್ ಅಂತ ಹೇಳಿರ್ತೀರ ಅನ್ಸುತ್ತೆ, ದಟ್ ಇಸ್ ದ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಇನ್ನೊಂದು ಫುಲ್ ಫಾರ್ಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ. ಸೊ ಹೌ ಇಟ್ ವರ್ಕ್ಸ್ ಹೇಳ್ಬೇಕು ಅಂದ್ರೆ, ಈಗ ನಮ್ ಆ ಕೋವಿಡ್ ವೈರಸ್ ಅಲ್ಲಿ ಒಂದ್ ಆಂಟಿಜೆನ್ ಅಂತ ಇರುತ್ತೆ, ಆ ಆಂಟಿಜೆನ್ ಡಿಸೀಸ್ ಕಾಸ್ ಆಗೋದು. ಸೊ ನಮ್ದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ವಿ ವಿಲ್ ಬಿ ಐಡೆಂಟಿಫೈಯಿಂಗ್ ದಟ್ ಆಂಟಿಜೆನ್. ಅದೇ ನಮ್ದು ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯು ವಿಲ್ ಬಿ ಯೂಸಿಂಗ್ ದ ಮೆಟೀರಿಯಲ್ ಆಫ್ ದ ವೈರಸ್, ಅಂದ್ರೆ RNA ನ ತಗೊಂಡು ಅದನ್ನ ಆಂಪ್ಲಿಫೈ ಮಾಡೋದು. ಸೊ ಯಾಕೆ ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇದಾರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸ್ಬೇಕು ಇದ್ ಮಾಡ್ಬೇಕು ಅಂದ್ರೆ, ದೇರ್ ಆರ್ ಲಾಟ್ ಆಫ್ ಫಾಲ್ಸ್ ನೆಗೆಟಿವ್ಸ್ ಇನ್ ರ್ಯಾಟ್ ಟೆಸ್ಟ್. ಹೌದು, ನಾವು ನೇಸಲ್ ಸ್ವಾಬ್ ತಗೋತೀವಿ, ಇನ್ಸೈಡ್ ದ ನೇಸಲ್ ಕ್ಯಾವಿಟಿ ಒಂದು ಸ್ವಾಬ್ ತಗೋತೀವಿ. ಸೊ ಆ ಸ್ವಾಬ್ ತಗೊಂಡಾಗ there might be a chance that antigen isn't there, there might be a chance that antigen ಇಲ್ಲ ಅದರಲ್ಲಿ. ಸೊ ನಮ್ದು ರ್ಯಾಪಿಡ್ ಆಂಟಿಜೆನ್ ಅಲ್ಲಿ ನಾವು ಹೇಗ್ ಟೆಸ್ಟ್ ಮಾಡ್ತೀವಿ ಅಂದ್ರೆ, ಆ ಆಂಟಿಜೆನ್ ಇದ್ರೆ ಆ ರ್ಯಾಪಿಡ್ ಆಂಟಿಜೆನ್ ನಮ್ದು ಏನ್ ಇದಿರತ್ತಲ್ಲ, ಒಂದು ಸ್ಮಾಲ್ ಮೆಟೀರಿಯಲ್ ಇರುತ್ತೆ, ಅದ್ರಲ್ಲಿ ಆಂಟಿಬಾಡೀಸ್ ಇರ್ತಾರೆ. ಸೊ ಆ ಆಂಟಿಬಾಡಿ ರಿಯಾಕ್ಷನ್ ಆದ್ರೆ ರ್ಯಾಟ್ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಬಟ್ ಅದು ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ಅದು ಬರ್ದೇನೂ ಇರೋ ಚಾನ್ಸಸ್ ಇರ್ತಾರೆ. ಸೊ ವಾಟ್ ದ ಟೆಸ್ಟ್ ಇಸ್ ಯೂಸ್ಡ್ ಫಾರ್ ಅಂದ್ರೆ, ಇಟ್ ಇಸ್ ಮೋರ್ ಆಫ್ ಅ ಸ್ಕ್ರೀನಿಂಗ್ ಟೆಸ್ಟ್. ಈಗ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಏನು ಅಂದ್ರೆ, ಈಗ ನಮ್ಮ ಹಳ್ಳಿಗಳಲ್ಲಾಗ್ಲಿ ಫಾರ್ ಆಫ್ ಲೊಕೇಶನ್ಸ್ ಸ್ವಲ್ಪ ಅರ್ಜೆಂಟ್ ಆಗಿ ರಿಪೋರ್ಟ್ ಬೇಕಾಗಿರುವಂತ ಜಾಗದಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಪಾಸಿಟಿವ್ ಬಂದ್ರೆ ಇಟ್ ಇಸ್ ಕೋವಿಡ್ ಪಾಸಿಟಿವ್. ಓಕೆ, ಯು ಹ್ಯಾವ್ ಟು ಗೆಟ್ ಅನದರ್ RT-PCR ಟೆಸ್ಟ್ ಡನ್, ಬಿಕಾಸ್ ದಟ್ ಈಸ್ ಗೋಲ್ಡ್ ಸ್ಟ್ಯಾಂಡರ್ಡ್. ಅದರಲ್ಲಿ ಎಲ್ಲ ಆಂಪ್ಲಿಫೈ ಆಗ್ಬಿಟ್ಟು it is almost completely sensitive and specific tester. That is the best test. Okay, so you would suggest RT-PCR? RT-PCR always. In case you are not available ಅಂದ್ರೆ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿ, ಅದು ಪಾಸಿಟಿವ್ ಬಂದ್ರೆ ನೀವು ಕೋವಿಡ್ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅದು ನೆಗೆಟಿವ್ ಬಂದ್ರೆ ನೀವು ಮತ್ತೆ RT-PCR ಮಾಡಿಸ್ಬೇಕು ಅನ್ನೋದು, ದಟ್ ಇಸ್ ವಾಟ್ ಹ್ಯಾಸ್ ಬಿನ್ ಫಾಲೋಡ್ ನೌ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ಕೇಳಿದೆ ಅಂತಂದ್ರೆ, ಬಿಕಾಸ್ ನಾನು ಕೂಡ ಐ ವಾಸ್ ಟೆಸ್ಟೆಡ್ ಪಾಸಿಟಿವ್ ಅಂಡ್ ಐ ಹ್ಯಾವ್ ರಿಕವರ್ಡ್ ಸಕ್ಸಸ್ಫುಲಿ. ನಾನು ಸಹ ರ್ಯಾಪಿಡ್ ಮಾಡಿದಾಗ ನನಗೆ ಐ ವಾಸ್ ಟೆಸ್ಟೆಡ್ ಪಾಸಿಟಿವ್, ಬಟ್ ಮೈ ಫಾದರ್ ಅವ್ರಿಗೆ RT-PCR ಮಾಡಿಸಿದಾಗ ಹಿ ವಾಸ್ ಟೆಸ್ಟೆಡ್ ಪಾಸಿಟಿವ್. ಸೊ ಇದೆಲ್ರಿಗೂ ಈ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಟ್ರೂ. ಅದಕ್ಕೆ ಆಲ್ವೇಸ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದ್ರೆ ಇಟ್ ಇಸ್ ಪಾಸಿಟಿವ್, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬಂದ್ರೆ ಇಟ್ ಇಸ್ ನಾಟ್ ಶೋರ್ ದಟ್ ಯು ಆರ್ ನೆಗೆಟಿವ್. You may be negative. Okay. So you have to get a RT-PCR done. RT-PCR done. Okay, doctor. Thank you so much. So ಈಗ ನಮ್ಗೆ ಟೆಸ್ಟ್ ಅಂತ ಬಂದಾದ್ಮೇಲೆ ನಮ್ಗೆ ಇವಾಗ ಅವ್ರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಅಂತ ಇರ್ಬೋದು, ಅಥವಾ ಹೋಮ್ ಐಸೋಲೇಷನ್ ಅಂತ ಇರ್ಬೋದು. ಸೊ ನಮ್ಗೆ ಮನೇಲಿ ಇನ್ ಕೇಸ್ ಇಫ್ ದಿ ಆರ್ ಟ್ರೀಟೆಡ್ ಹೋಮ್ ಐಸೋಲೇಷನ್ ಅಂತ ಇದ್ದಾಗ, ವಿಚ್ ಆರ್ ದ ಎಸೆನ್ಷಿಯಲ್ ಇಕ್ವಿಪ್ಮೆಂಟ್ಸ್ ಫಾರ್ ಪೇಷಂಟ್ಸ್ ಇವಾಗ ಮನೇಲಿ ಹೋಮ್ ಐಸೋಲೇಷನ್ ಅಂತ ಟ್ರೀಟ್ ಮಾಡ್ಬೇಕು ಅಂದ್ರೆ, ಅಥವಾ when do we decide no this is an emergency case, ಇದು ಹಾಸ್ಪಿಟಲೈಸೇಷನ್ ಬೇಕೇ ಬೇಕು ಅಂತ? ಇದ್ರ ಜೊತೆಗೆ ಒಂದ್ ಸ್ವಲ್ಪ ರೇರ್ ಸಿಂಪ್ಟಮ್ಸ್ ಅಂತ ಅಲ್ಲ, ಕಾಮನ್ ಸಿಂಪ್ಟಮ್ಸ್ ಕ್ಯಾಟಗರಿ ನಮಗೆ ಎಕ್ಸ್ಪೀರಿಯನ್ಸ್ ಆಗದೆ ಇರೋದು, ಈ ವಾಮಿಟಿಂಗು ಈ ತರದೆಲ್ಲ ಬಂದಾಗ ಹೌ ಎಮರ್ಜೆನ್ಸಿ ದಟ್ ಕೇಸ್ ಇಸ್? ಓಕೆ, ಸೊ ಮನೆಯಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಟ್ರೀಟೆಡ್ ಅಟ್ ಹೋಮ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಏನ್ ಬೇಕಾಗುತ್ತೆ ಅಂದ್ರೆ, ವಿ ನೀಡ್ ಪಲ್ಸ್ ಆಕ್ಸಿಮೀಟರ್. ಓಕೆ, ಸೊ ಅದ್ರಲ್ಲಿ ಆಕ್ಸಿಜನೇಷನ್ ಏನಿದೆ ಅಂತ ಚೆಕ್ ಮಾಡ್ಕೋಬಹುದು. ಸೊ ದಟ್ ಇಸ್ ದ ಮೋಸ್ಟ್ ದಟ್ ವಿ ಹ್ಯಾವ್ ಟು ಚೆಕ್ ಎವ್ರಿ 6 hours, ಅಂಡ್ ವಿ ಹ್ಯಾವ್ ಟು ಕೀಪ್ ವೆದರ್ ಇಟ್ ಇಸ್ ಅಬೌವ್ 94 or below 94. ಸೊ ದಟ್ ಇಸ್ ದ ಮೋಸ್ಟ್. ಬಿಲೋ 94 ಅಂದ್ರೆ ಸ್ವಲ್ಪ ಕಾಸ್ ಫಾರ್ ಕನ್ಸರ್ನ್, ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋಂಥದ್ದಲ್ಲ. ಫಸ್ಟ್ ಏನಂದ್ರೆ ಅಂತ ನೋಡ್ಕೋಬೇಕು. ನಮ್ದು ನಾರ್ಮಲ್ ಆಗಿ ಒಬ್ಬೊಬ್ರದ್ದು 97 ಎಲ್ಲ ಇರುತ್ತೆ. ಸೊ ನೋಡ್ಕೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನ. So above 94 safer side. Along with the pulse oximeter, namdu basic hand sanitizer agli, ಸ್ವಲ್ಪ face mask, gloves. So be practicing it. If you can get one full room, ಅಂದ್ರೆ ನಮಗೋಸ್ಕರ ಒಂದು ಪೂರಾ ರೂಮ್ ಪ್ಲಸ್ ಬಾತ್ರೂಮ್ ಇದ್ರೆ ಮಾತ್ರ we should be doing home isolation. ಈಗ ನಮ್ಮ ಹತ್ರ ಒಂದು ರೂಮ್ ಒಂದು ಬಾತ್ರೂಮ್
ಇರಕ್ಕಾಗಲ್ಲ, ಶೇರ್ ಮಾಡ್ಬೇಕು ಅನ್ನೋದಾಗ ಹೋಮ್ ಐಸೋಲೇಷನ್ ಇಸ್ ವೆರಿ ರಿಸ್ಕಿ. ಸೊ ಆ ತರ ಇದ್ದಾಗ ಒಂದು ವೆಲ್ ವೆಂಟಿಲೇಟೆಡ್ ರೂಮ್ ಅಲ್ಲಿ ಐಸೋಲೇಟ್ ಆಗ್ಬೇಕು. ಅಂದ್ರೆ ಗುಡ್ ಏರ್, ಒಳ್ಳೆ ಲೈಟ್ ಇರಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ ಡಯಟ್, ಯು ಶುಡ್ ಹ್ಯಾವ್ ಅ ವೆರಿ ನ್ಯೂಟ್ರಿಷಿಯಸ್ ಹೈ ಪ್ರೋಟೀನ್ ಡಯಟ್ ತಗೋಬೇಕಾಗತ್ತೆ. ಅದ್ರ ಥಿಂಗ್ಸ್ ದಟ್ ವಿಲ್ ಪ್ರಾಬ್ಲಿ ನೀಡ್ ಸ್ವಲ್ಪ ಏಜ್ ಆಗಿರೋರ್ಗೆ ಅಂದ್ರೆ ಒಂದು ಸ್ಪೈರೋಮೀಟರ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದಿಸ್ ಸ್ಪೈರೋಮೀಟರ್? ದಿಸ್ ಇಸ್ ಒನ್ ಸ್ಮಾಲ್ ಡಿವೈಸ್ ವಿಚ್ ವಿಲ್ ಹೆಲ್ಪ್ ಅಸ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡಿಸುತ್ತೆ ನಮ್ಮ ಕೈಯಲ್ಲಿ. ಸೊ ಆ ಬ್ರೀದಿಂಗ್ we can use it. Even normal individuals ಯೂಸ್ ಮಾಡ್ಕೋಬಹುದು ಅದನ್ನ, ಬಟ್ ಐಡಿಯಲಿ ಓಲ್ಡರ್ ಮಾಡ್ತೇವೆ. ಏನಕ್ಕಂದ್ರೆ ಅವ್ರ ಲಂಗ್ಸ್ ಸ್ವಲ್ಪ ನಮ್ಗಿಂತ ವೀಕ್ ಇರುತ್ತೆ, ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ಹೇಳ್ದಂಗೆ ರೇರ್ ಪ್ರಾಬ್ಲಿ ರೆಫರಿಂಗ್ ಟು ಈಗ ರೀಸೆಂಟ್ ಆಗಿ ಬಂದಿರುವಂತದ್ದು ಲೈಕ್ ವಿ ಹ್ಯಾವಿಂಗ್ ವಾಮಿಟ್ ಮತ್ತೆ ಲೂಸ್ ಸ್ಟೂಲ್ಸ್, ಆಲ್ ದಟ್. ಅದೇನ ಒಂದು ನ್ಯೂ ವೇರಿಯಂಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್. ಇಟ್ ಇಸ್ ಅ ಕಾಸ್ ವೇರಿಯಂಟ್ ಅಂತ WHO ಅವರು ರೆಕಗ್ನೈಸ್ ಮಾಡಿದ್ದಾರೆ. ಸೊ ಆ ವೇರಿಯಂಟ್ ಯು ಮೈಟ್ ಹ್ಯಾವ್ GI ಸಿಂಪ್ಟಮ್ಸ್, ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಲೈಕ್ ಅವರ್ ವಾಮಿಟಿಂಗ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಆ ವೇರಿಯಂಟ್ ಅಲ್ಲಿ ಇನ್ನೊಂದು ಏನು ಡಿಫ್ರೆಂಟ್ ಅನ್ನೋದಾದ್ರೆ RT-PCR ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ ಆ ಪೇಷಂಟ್ ಅಲ್ಲಿ. ಮೋಸ್ಟ್ ಆಫ್ ದೋಸ್ ಕೇಸ್. ಸೊ RT-PCR ನೆಗೆಟಿವ್ ಈ ಸಿಂಪ್ಟಮ್ಸ್ ಇರಬಹುದು. ಅದ್ರ ಜೊತೆಗೆ ಯು ಮೈಟ್ ಹ್ಯಾವ್ ಬ್ರೀದಿಂಗ್ ಡಿಫಿಕಲ್ಟಿ, ಕೋಲ್ಡ್, ಕಾಫ್, ಫೀವರ್, ನಮ್ ನಾರ್ಮಲ್ ಕೋವಿಡ್ ಸಿಂಪ್ಟಮ್ಸ್. ಸೊ ಆ ಪೇಷಂಟ್ ಗಳನ್ನ ಈ ಪೇಷಂಟ್ ಗಳಕ್ಕಿಂತ ಏನ್ ಡಿಫ್ರೆಂಟ್ ಆಗಿ ಟ್ರೀಟ್ಮೆಂಟ್ ಮಾಡೋದೇನಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಸಿಂಪ್ಟಮ್ಸ್ ಇರೋದನ್ನ ನಾವು ಟ್ರೀಟ್ ಮಾಡ್ಬೇಕು. ಸೊ ಯಾವ್ದಾದ್ರು ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬಿಟ್ಟು ಹೌ ಮೆನಿ ಎಪಿಸೋಡ್ಸ್ ಆಫ್ ವಾಮಿಟಿಂಗ್, ಹೌ ಮೆನಿ ಎಪಿಸೋಡ್ಸ್ ಆಫ್ ಲೂಸ್ ಸ್ಟೂಲ್ಸ್ ಅದನ್ನ ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ರೆಗ್ಯುಲರ್ ಕೋವಿಡ್ ಪ್ರೋಟೋಕಾಲ್ ಅಂದ್ರೆ ಐಸೋಲೇಟ್ ಮಾಡಿ, ಸ್ಯಾಚುರೇಷನ್ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ದ ಸೇಮ್ ಹೋಮ್ ಐಸೋಲೇಷನ್ ಪ್ರೋಟೋಕಾಲ್. ಈಗ ಏನಾದ್ರೂ ಆ ಸಿಂಪ್ಟಮ್ಸ್ ಜಾಸ್ತಿ ಆದ್ರೆ ದೆನ್ ಓನ್ಲಿ ಹಾಸ್ಪಿಟಲ್. ಪೇಷಂಟ್ಸ್ಗೂ ಹಾಸ್ಪಿಟಲೈಸೇಷನ್ ಬೇಡ, ಬೇಕಾಗಿರಲ್ಲ. ಓಕೆ ಡಾಕ್ಟರ್, ಯು ಆಲ್ಸೋ ಮೆನ್ಷನ್ ಆಕ್ಚುಲಿ ಅವ್ರಿಗೆ ಸಪರೇಟ್ ರೂಮ್ ಮತ್ತೆ ಸಪರೇಟ್ ಬಾತ್ರೂಮ್ ಇದ್ರೆ ಮಾತ್ರ ದೇ ಶುಡ್ ಬಿ ಕನ್ಸಿಡರಿಂಗ್ ಹೋಮ್ ಐಸೋಲೇಷನ್ ಅಂತ. ವಾಟ್ ಇಫ್ ಇನ್ ಕೇಸ್ ಮನೇಲಿ ಎಲ್ರೂ ಪಾಸಿಟಿವ್ ಬಂದಿತ್ತು ಅಂತಂದ್ರೆ ಹೌ ಡು ದೇ ಗೋ ಅಬೌಟ್ ಇಟ್? If everybody, including everybody, is positive andre they can actually roam around the house. ಆತರ ಏನ್ ಪ್ರಾಬ್ಲಮ್, everybody is positive, 3 ಜನ 4 ಜನ ಎಲ್ಲರೂ ಪಾಸಿಟಿವ್ ಇದಾರೆ ಅಂದ್ರೆ ಎಷ್ಟಾಗತ್ತೆ ಅಷ್ಟು ಇಂಟ್ರಾಕ್ಷನ್ ಮಾಮೂಲಿ ವಾಟ್ ಎವರ್ ಕುಕಿಂಗ್ ಕ್ಲೀನಿಂಗ್ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು, ಐಸೋಲೇಟ್ ಮಾಡ್ಕೊಳ್ಳೋದೇ. ಬಟ್ ಅವಾಗ there is no need for separate isolation for each patient. ಓಕೆ ಸೊ ಸಪರೇಟ್ ಐಸೋಲೇಷನ್ ಬೇಕಾಗೋದಿಲ್ಲ ಅವ್ರಿಗೆ, ಫುಲ್ ಫ್ಯಾಮಿಲಿ everybody ಪಾಸಿಟಿವ್ ಇದ್ರೆ. ಓಕೆ ಡಾಕ್ಟರ್, ಫೈನ್. ಅಂಡ್ ಎಸ್, ಇದ್ರ ಬಗ್ಗೆನೂ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ. ಹೌ ಹಾರ್ಮ್ಫುಲ್ ಇಸ್ ಸೆಲ್ಫ್ ಮೆಡಿಕೇಶನ್? ಈಗ ನಮ್ಗೆ ಐಸೋಲೇಷನ್ ಅಂತ ಗೊತ್ತಾಗತ್ತೆ, ಅಥವಾ ನಮ್ಗೆ RT-PCR ಟೆಸ್ಟ್, ರ್ಯಾಪಿಡ್ ಟೆಸ್ಟ್ ಅಂತ ಅದ್ರಲ್ಲಿ ಗೊತ್ತಾಗ್ಬಿಡತ್ತೆ ಅನ್ಕೊಳ್ಳಿ. ಈಗ ಕಾಫ್ ಇರ್ಬೋದು, ಕೆಲವರಿಗೆ ದೇ ಮೈಟ್ ಬಿ ಎಸಿಂಟಮ್ಯಾಟಿಕ್, ಅಥವಾ ಸಿಂಪ್ಟಮ್ಸ್ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಇರ್ಬೋದು. ಬಟ್ ಸ್ಟಿಲ್ ಈಗ ಏನಾಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದೆಮ್ ನೋ ದ ಟ್ಯಾಬ್ಲೆಟ್ಸ್. ಎಲ್ಲದಕ್ಕೂ ಗೊತ್ತು ಈಗ ಯಾವ್ದಕ್ಕೆ ಕಾಫಿಗೆ ಯಾವ್ದು ತಗೋಬೇಕು, ಅಥವಾ ಫೀವರ್ ಬಂದ್ರೆ ಯಾವ್ದು ತಗೋಬೇಕು, ಅಥವಾ ಬೇರೆ ಏನೇನೇ ಕಂಡೀಷನ್ಸ್, ಹೆಡ್ ಏಕ್ ಇದ್ರೆ, ಕೋಲ್ಡ್ ಇದ್ರೆ ಯಾವ್ದು ತಗೋಬೇಕು ಅಂತ. ಬಟ್ ಹೌ ಹಾರ್ಮ್ಫುಲ್ ಇಸ್ ಸೆಲ್ಫ್ ಮೆಡಿಕೇಶನ್? Is extremely harmful. ಏನಕ್ಕಂದ್ರೆ a lot of the complications that we're seeing today, ಈಗ for example complication, all those things are mainly happening because of self medication. ಏನಕ್ಕಂದ್ರೆ guidelines are there for different age groups, for different patients with different comorbidities. So ಈಗ ಟ್ರೀಟ್ಮೆಂಟ್ ಅಂತೀವಿ ಅದನ್ನ, ಎಲ್ಲರೂ ಒಂದೇ ಮೆಡಿಸಿನ್ ಟ್ರೀಟ್ಮೆಂಟ್ ಇಸ್ ನಾಟ್ ಕೋವಿಡ್. ಎವ್ರಿ ಪೇಷಂಟ್ ಇಂಡಿವಿಜುವಲಿ ಬೇಸ್ಡ್ ಆನ್ ದೇರ್ ಓನ್ ಕೇಸ್. ಈಗ ಜನರು ಕೇಳ್ಬೋದು ಲೈಕ್ ಹೌ ವಿಲ್ ಬಿ ಏಬಲ್ ಟು ಗೋ ಅಂಡ್ ಮೀಟ್ ಅ ಡಾಕ್ಟರ್ ಈ ತರ ಲಾಕ್ಡೌನ್ ಇರೋ ಟೈಮಲ್ಲಿ, ಇಸ್ ಇಟ್ ಸೇಫ್? ಮೈಲ್ಡ್ ಪೇಷಂಟ್ಸ್ ಐ ಫೀಲ್ ದೇ ಶುಡ್ ಟ್ರೈ ಟು ಐದರ್ ಫೋನ್ ಕನ್ಸಲ್ಟೇಷನ್ ಆರ್ ಆನ್ಲೈನ್ ಕನ್ಸಲ್ಟೇಷನ್ ದೇ ಶುಡ್ ಟ್ರೈ. ಏನಕ್ಕಂದ್ರೆ ಅವಾಗ ಯು ಕ್ಯಾನ್ ಟೆಲ್ ಯುವರ್ ಏಜ್, ಯು ಕ್ಯಾನ್ ಟೆಲ್ ನಿಮ್ಗೆ ಏನಾದ್ರು ಬೇರೆ ಕೋರ್ಮಾರ್ಬಿಡಿಟಿ, ಅದೆಲ್ಲ ಬೇಸಿಸ್ ಮೇಲೆ ದೇ ವಿಲ್ ಸ್ಟಾರ್ಟ್ ಎ ಟ್ರೀಟ್ಮೆಂಟ್. ಈಗ ಸೆಲ್ಫ್ ಮೆಡಿಕೇಟ್ ಮೋರ್ ಆಫನ್ ದೆನ್ ನಾಟ್ ಏನಾಗತ್ತೆ ಅಂದ್ರೆ, ಇಲ್ಲ ನೀವು ಓವರ್ ಮೆಡಿಕೇಟ್ ಮಾಡ್ಕೋತೀರಾ, ಇಲ್ಲ ಅಂಡರ್ ಮೆಡಿಕೇಟ್ ಮಾಡ್ಕೋತೀರಾ. ಸೊ ಅದೆರಡು ಮಾಡ್ಕೊ. ಸೊ ಐಡಿಯಲಿ ಇಟ್ ಶುಡ್ ಬಿ ಅವಾಯ್ಡೆಡ್. ನೀವು ನಿಮ್ಗೆ ಯಾವ್ದಾದ್ರು ಗೊತ್ತಿರೋರು ಯಾರು ಇದ್ರೆ ಯು ಶುಡ್ ಟೆಲ್ ದಮ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಟು ಗೆಟ್ ಕನ್ಸಲ್ಟೇಷನ್. ಒಂದೊಬ್ರು ಯಾರು ಫಿಸಿಷಿಯನ್ ನ ಫಾರ್ ದೀಸ್ 14 days, ಎವ್ರಿ 3 days 4 days ಒಂದು ಮಾಡಿ
ವಾಟ್ ಯುವರ್ ಸಿಂಪ್ಟಮ್ಸ್ ಆರ್, ಹೌ ಆರ್ ಯು ಫೀಲಿಂಗ್ ಟಯರ್ಡ್, ಆರ್ ಯು ನಾಟ್ ಫೀಲಿಂಗ್ ಟಯರ್ಡ್, ಅದೆಲ್ಲ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಥವಾ ತುಂಬಾ ಜನ ಫ್ಯಾಮಿಲಿ ಡಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಫ್ಯಾಮಿಲಿ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಫ್ಯೂ ಆಫ್ ದಮ್ ವಿಲ್ ನಾಟ್ ಬಿ ಅವೈಲಬಲ್ ಆನ್ಲೈನ್, ಅಥವಾ ಅಲ್ಲೇ ಹೋಗ್ಬೇಕು ಕನ್ಸಲ್ಟೇಷನ್ಗೆ ಅಂತ ಇರುತ್ತೆ. ಸೊ ಏನಾಗ್ಬಿಡತ್ತೆ ಆಗ ಅವರು ಈ ಟೆಸ್ಟ್ ಮಾಡಿಸಿ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಬಿಕಾಸ್ ಐ ಹ್ಯಾವ್ ಟು ಇನ್ಫಾರ್ಮ್ ಸೋ ಮೆನಿ ಆಫ್ ದೆಮ್. ಸುಮಾರು ಜನ ನನಗೆ ಪರ್ಸನಲಿ ಕಾಲ್ ಮಾಡಿ ಹೆಡ್ಡೇಕ್ ಬಂದಾಗ ನೀನ್ ಏನ್ ತಗೊಂಡೆ, ಅಥವಾ ನಿಂಗೆ ಯು ಹ್ಯಾಡ್ ಲಾಸ್ಟ್ ಇನ್ ಟೇಸ್ಟ್ ಅಂಡ್ ಸ್ಮೆಲ್, ಅವಾಗ ಏನ್ ಮಾಡಿದೆ ಅಂತ. ಬಟ್ ಫಾರ್ ಈಚ್ ಪರ್ಸನ್ ಇಟ್ ಇಸ್ ಡಿಫ್ರೆಂಟ್. Each person it is different. Similar drugs which have different effects ತುಂಬಾ ಇದೆ ಅದರಲ್ಲಿ. ಅಂದ್ರೆ ಅದ್ರದ್ದೇ ಇನ್ನೊಂದೊಂದು where you decide what patient needs what, when, how ಅನ್ನೋದ್ರ ಬಗ್ಗೆ. Exactly, doctor, because the same medications for my father, ಅವರು ಡೋಸೇಜ್ ಎಲ್ಲ 500 mg ಇಂದ 250 mg ಕೊಟ್ಟಿದ್ರು, ಬಿಕಾಸ್ ಹೀಸ್ ಅವ್ರಿಗೆ ಕಿಡ್ನಿ ಇಶ್ಯೂಸ್ ಮತ್ತೆ ಹಾರ್ಟ್ ಇಶ್ಯೂಸ್ ಇರೋದ್ರಿಂದ ದೇ ಹ್ಯಾಡ್ ಟು ಕಟ್ ಡೌನ್. ಸೊ ಜಸ್ಟ್ ಇನ್ ಕೇಸ್ ಇಲ್ಲಿ ನೋಡ್ತಾರೆ ಅವ್ರು ಎಲ್ಲರೂ, ಪ್ಲೀಸ್ ನೋಟ್ ಡೌನ್ ಡಾಕ್ಟರ್ಸ್ ಪಾಯಿಂಟ್. ಪ್ಲೀಸ್, ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಹಾರ್ಮ್ಫುಲ್, ಬಿಕಾಸ್ ಎಲ್ರಿಗೂ ಅವ್ರವ್ರ ಬಾಡಿ ಕಂಡೀಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ಈಗ ಆನ್ಲೈನ್ ಕನ್ಸಲ್ಟೇಷನ್ ಎಲ್ಲ ತುಂಬಾ ಇರೋದ್ರಿಂದ ಪ್ಲೀಸ್ ಟು ಕನ್ಸಲ್ಟ್ ಡಾಕ್ಟರ್ ಅಂಡ್ ದೆನ್ ಟೇಕ್ ಮೆಡಿಕೇಶನ್ಸ್. ಡಾಕ್ಟರ್, ಈಗ ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ದಂಗೆ ಈಗ ವಿ ಹ್ಯಾವ್ ಗಾಟ್ ಒನ್ ಮೋರ್ ಇಶ್ಯೂ, ದಟ್ ಇಸ್ ಬ್ಲಾಕ್ ಫಂಗಸ್. ಈಗ ಬಟ್ ಬ್ಲಾಕ್ ಫಂಗಸ್ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ, ಬಟ್ ಇಟ್ ಇಸ್ ರೋಮಿಂಗ್ ಅರೌಂಡ್. ಎಲ್ಲೋ ನಮ್ಗೆ ಸುದ್ದಿ ಕೇಳ್ತಾ ಇದೀವಿ ವಾಟ್ ಇಸ್ ಬ್ಲಾಕ್ ಫಂಗಸ್, ಅಥವಾ ನಾವು ಪೇಷಂಟ್ಸ್ ಅಲ್ಲಿ ಯಾವ ತರ ಅದು ಯಾವಾಗ ಗೊತ್ತಾಗತ್ತೆ, ಯಾವಾಗ ಇನ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗತ್ತೆ, ಅಥವಾ ಕೋವಿಡ್ ಇರೋರ್ಗೆ ಅದು ಇನ್ಫೆಕ್ಷನ್ ಕಾಣಿಸ್ಕೊಳತ್ತಾ ಅಥವಾ ಏನು ಅನ್ನೋದು. ಸೊ ವಾಟ್ ಡು ಯು ವಾಂಟ್ ಟು ಟೆಲ್ ಅಬೌಟ್ ದಿಸ್? ಬ್ಲಾಕ್ ಫಂಗಸ್ ಅಂದ್ರೆ ಇಟ್ಸ್ ಆಕ್ಚುಲಿ ಮೆಡಿಕಲಿ ಕಾಲ್ಡ್ ಮ್ಯೂಕೋರ್ಮೈಕೋಸಿಸ್ ಅಂತ. ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಫಾರ್ ಟೈಮ್ ಇಮ್ಮೆಮೋರಿಯಲ್. ಅಂದ್ರೆ ಮೆಡಿಸಿನ್ ತುಂಬಾ ವರ್ಷಗಳಿಂದನೇ ಇಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್. ಇದೇನ್ ಕೋವಿಡ್ ಹೊಸದಾಗಿ ಬಂದಿರೋದೇನಲ್ಲ. ಅಂಡ್ ಇದು ಆಲ್ವೇಸ್ ಏನಾಗತ್ತೆ ಅಂದ್ರೆ ನಮ್ ಸುತ್ತಮುತ್ತ ಇರೋ ನೀರಲ್ಲಿ ಇರೋ ಬೇರೆ ಐಟಮ್ಸ್ ಗಳಲ್ಲಿ ಇರೋ ಚಾನ್ಸಸ್ ಇರ್ತದೆ ಈ ಫಂಗಸ್ ಗೆ. ಬಟ್ ದ ಥಿಂಗ್ ಇಸ್ affects people with low immunity. ಓಕೆ ಓಕೆ. ಯಾವ್ದಾದ್ರು ತುಂಬಾ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇರೋ ಪೇಷಂಟ್ ಗಳಿಗೆ ಅಥವಾ ಒಂದು HIV ಇರೋ ಪೇಷಂಟ್ ಗಳಿಗೆ ದೇ ವರ್ ಅಟ್ ಹೈ ರಿಸ್ಕ್ ಫಾರ್ ದಿಸ್ ಫಂಗಸ್. ಬಟ್ ಈಗ ಏನಾಗಿದೆ ನಿಮ್ಗೆ ಹೇಳ್ತಾ ಇದ್ನಲ್ಲ, ಸೆಲ್ಫ್ ಮೆಡಿಕೇಶನ್. ಈಗ ಸ್ಟಿರಾಯ್ಡ್ ಓನ್ಲಿ ಸಮ್ ಪೇಷಂಟ್ಸ್ ಇನ್ ಕೋವಿಡ್. ಈಗ ಸ್ಟಿರಾಯ್ಡ್ ಕನ್ಸಂಪ್ಷನ್ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಎಷ್ಟು ಡೋಸ್ ಕೊಡ್ತಾ ಇದ್ದೀರಾ, ಏನಕ್ಕೆ ಕೊಡ್ತಾ ಇದ್ದೀರಾ, ಎಷ್ಟು ದಿನ ಕೊಡ್ತಾ ಇದ್ದೀರಾ ನೋಡ್ಬೇಕಾಗತ್ತೆ. ಬಟ್ ಈಗ ಏನಾಗಿದೆ ಅಂದ್ರೆ taking lots of steroids, and also steroid ತಗೊಂಡಿದ ತಕ್ಷಣ immunity will fall. And ಆತರ ಟೈಮ್ dirty water source, ಏನಾದ್ರು ಆಕ್ಸಿಜನೇಷನ್ ತಗೊಳ್ಳುವಾಗ ಆ ಆಕ್ಸಿಜನ್ ಅಲ್ಲಿ ಹ್ಯೂಮಿಡಿಫೈಯರ್ ಅಲ್ಲಿ ಡರ್ಟಿ ವಾಟರ್ ಇರೋದು, ಆ ತರ ಟೈಮ್ ಅಲ್ಲಿ ವಿ ಆರ್ ಗೆಟಿಂಗ್ affected by mucormycosis. ಬಟ್ ಏನು ಅಂದ್ರೆ mucormycosis ಬ್ಲಾಕ್ ಫಂಗಸ್ ಅಂತ ಹೇಳ್ತಾ ಇದ್ರಲ್ಲ ನೀವು, ಇಟ್ ಇಸ್ ವೆರಿ ಡೇಂಜರಸ್. ಅಂದ್ರೆ ಕೋವಿಡ್ ಗಿಂತ ತುಂಬಾ ಇಟ್ ಹ್ಯಾಸ್ ಅ ಮಾರ್ಟಾಲಿಟಿ ರೇಟ್ ಆಫ್ ಅಬೌಟ್ 30 to 70% ಅಂತಾರೆ. ಸೊ ಇಟ್ ಇಸ್ ಅಂದ್ರೆ ತುಂಬಾ ಅರ್ಲಿ ಐಡೆಂಟಿಫೈ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಕೋವಿಡ್ ಅಂದ್ರೆ ಬಿಕಾಸ್ ನಾವು ವಿ ಆರ್ ಟೇಕಿಂಗ್ ಆಕ್ಸಿಜನ್ ಇಂದ ಬರೋ ಚಾನ್ಸಸ್ ಇರೋದ್ರಿಂದ ಸಡನ್ಲಿ ನೇಸಲ್ ಸೈನಸಸ್ ಅಂತ ಇರುತ್ತೆ, ಮುಖದ ಮೇಲೆಲ್ಲ ನೋವು ಶುರು ಆಗುತ್ತೆ, ಕಣ್ಣು ನೋವು, ತಲೆನೋವು ಶುರು ಆಗುತ್ತೆ. ಸೊ ಆ ತರ ಏನಾದ್ರು ಬರ್ತಾ ಇರೋದು ಮುಂಚೆ ಇರ್ಲಿಲ್ಲ, ಸಡನ್ ಆಗಿ ಶುರು ಆಗಿದೆ ಅಂದ್ರೆ ದೇ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಏನಕ್ಕಂದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಜಸ್ಟ್ ಮೆಡಿಸಿನ್ಸ್ ಅಲ್ಲಿ ಕ್ಯೂರ್ ಮಾಡಬಹುದು. ಸ್ವಲ್ಪ ಮೀಡಿಯಂ ಟೈಮ್ ಅಂದ್ರೆ ಐಡೆಂಟಿಫೈ ಮಾಡಿದ್ರೆ ಒಂದು ಸಣ್ಣ ಸಿಂಪಲ್ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಅದೇನಂದ್ರೆ ಫಂಗಸ್, ಅದು ಫಂಗಸ್ ಗ್ರೋ ಆಗ್ತಿರುವಾಗ ಏನಾಗುತ್ತೆ ಅಂದ್ರೆ ಬಾಡಿ ಒಳಗಿರೋ ಬೋನ್ಸ್ ಒಳಗ್ ಗ್ರೋ ಆಗುತ್ತೆ, ಯಾವ್ದಾದ್ರು ಬ್ಲಡ್ ವೆಸಲ್ಸ್ ಬಿಡಕ್ ಶುರು ಆಗುತ್ತೆ. ಸೊ ಆ ತರ ಟೈಮ್ ಅಲ್ಲಿ ಇಟ್ ಇಸ್ ವೆರಿ ಡೇಂಜರಸ್. ಈಗ ನಮ್ಗೆ ಕಣ್ಣಿಗೆ ಒಂದು ಬ್ಲಡ್ ವೆಸಲ್ ಇರುತ್ತೆ, ಆ ಕಣ್ಣಿಂದ ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಂತ, ಆ ಆರ್ಟರಿ ಮೇಲೆ ಏನಾದ್ರು ಪ್ರೆಷರ್ ಬಿದ್ರೆ ಆ ಫಂಗಸ್ ಯು ಕ್ಯಾನ್ ಲೂಸ್ ಯುವರ್ ಐ ಸೈಟ್. ಅದೇ ಬ್ರೈನ್ ಒಳಗೆ ಎಂಟ್ರಿ ಆದ ಪಾರ್ಟ್ ಒಳಗೆ ಎಂಟ್ರಿ ಆಗುತ್ತೆ ಹೇಳಕ್ಕಾಗಲ್ಲ, ದಟ್ ಪಾರ್ಟ್ ಕ್ಯಾನ್ ಕಾಸ್ ಅನ್ಟೈಮ್ಲಿ ಡೆತ್ ವೆರಿ ಸೂನ್. ಅದಕ್ಕೆ ಇಟ್ಸ್ ವೆರಿ knows about this at the earliest. Okay, thank you so much doctor, because ನಾವು ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ ಇಂದ ವಿ ಆರ್ ಸ್ಟಿಲ್ ಸಫರಿಂಗ್ ವಿತ್ ಕೋವಿಡ್. ಆಕ್ಚುಲಿ ನಮ್ಗೆ ಇನಿಷಿಯಲಿ ಲಾಸ್ಟ್ ಇಯರ್ ಐ ಥಿಂಕ್ ಮಾರ್ಚ್ ಅಲ್ಲಿ ಶುರುವಾದಾಗ 1 ಕೇಸ್ ಡಿಟೆಕ್ಟ್ ಆಯ್ತು, 2 ಕೇಸು. ಎಲ್ರು ಹೇಳ್ತಾನೆ, ದೋ ಮೆನಿ ಆಫ್ ದ ಡಾಕ್ಟರ್ಸ್ ಕೆಪ್ಟ್ ಟೆಲ್ಲಿಂಗ್ ನೋ ದಿಸ್ ಇಸ್ ಗೋನಾ ಬಿ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು, ನನ್ ಆಫ್ ದೆಮ್ ಟುಕ್ ಇಟ್ ಸೀರಿಯಸ್ಲಿ.
ಬಟ್ ಲಾಕ್ಡೌನ್ ಆಗಿ ಎಲ್ಲ ಆಗೋ ತನಕನೂ ವಿ ಹ್ಯಾಡ್ ನಾಟ್ ಟೇಕನ್ ಇಟ್ ಸೀರಿಯಸ್ಲಿ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಬಿ ಡಿಸ್ಕಸ್ಡ್. ಇದ್ರ ಜೊತೆಗೆ ಡಾಕ್ಟರ್ ಎಸ್ ಡಾಕ್ಟರ್, ಫಸ್ಟ್ ಮಾರ್ಚ್ ಅಲ್ಲಿ ಏಪ್ರಿಲ್ ಲಾಕ್ ಡೌನ್ ಅಲ್ಲಿ ತಗೊಂಡಿದ್ ಕೇರ್ ಇಂದು ಒಂದು 50-75% ಕೇರ್ ಈಗ ತಗೊಂಡ್ರೆ ಐ ಡೋಂಟ್ ಥಿಂಕ್ ವಿ ವಿಲ್ ಹ್ಯಾವ್ ಎನಿ ಪ್ರಾಬ್ಲಮ್. ಐ ಥಿಂಕ್ ಪೀಪಲ್ ಆರ್ ಬಿಕಮ್ ಅಂಡ್ ವೆರಿ ಕೇರ್ಲೆಸ್. ಬಟ್ ಈಗ ಲಾಕ್ ಡೌನ್ ಇರೋದ್ರಿಂದ ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್. Yes, actually, probably the reason is lockdown ಇರೋದ್ರಿಂದ they are not able to do anything ಅನ್ನೋ ಕಾರಣಕ್ಕೆ they are at home and they are taking care ಅಂತ ಅನ್ಸುತ್ತೆ. Maybe might be the reason because last time COVID ಇದ್ದಾಗ we didn't know what it is, how it is gonna affect. ನಮ್ಗೆ ಅಕ್ಕಪಕ್ಕ ಆಗೋ ತನಕ, ನಮಗ್ ಎಕ್ಸ್ಪೀರಿಯನ್ಸ್ ಆಗೋ ತನಕ we were not sure how it is gonna affect. Actually ಈಗ ಸುಮಾರು ಜನಕ್ಕೆ ಬಂದ್ ಹೋಗಿರೋದ್ರಿಂದ ಇಷ್ಟೊಂದು ತಾತ್ಸಾರ ಅಂತ ಏನಾದ್ರು ಅನ್ಸತ್ತಾ? ಹಂಗಲ್ಲ. ಐ ಥಿಂಕ್ ಏನಾಗತ್ತೆ ಅಂದ್ರೆ ದ ನಂಬರ್ ಆಫ್ ಪೀಪಲ್ ಸರ್ವೈವಿಂಗ್ ಕೋವಿಡ್ ಇಸ್ ಮಚ್ ಹೈಯರ್ ದನ್ ದ ನಂಬರ್ ಆಫ್ ಪೀಪಲ್ ಸಕ್ಕಂಬಿಂಗ್ ಟು ಕೋವಿಡ್. ಅಲ್ಲ ಏನಾಗತ್ತೆ ಅಂದ್ರೆ ಸುತ್ತಮುತ್ತ ಇರೋರಿಗೆ ಇರುತ್ತೆ, ಜಸ್ಟ್ ಒಂದ್ ಸಣ್ಣ ಕಾಫ್ ಇರಲ್ಲ, ಆಟೋಮ್ಯಾಟಿಕ್ ಆಗಿ ರಿಕವರ್ ಆಗಿರ್ತಾರೆ. ಅವರೇ ಹಾಗೆ ರಿಕವರ್ ಆದಾಗ ಯಾಕೆ ಸುಮ್ನೆ ಕೇರ್ ತಗೋಬೇಕು ಅನ್ನೋದು ಒಂದ್ ಸ್ವಲ್ಪ ಫೀಲಿಂಗ್ ಬಂದಿತ್ತು ಪ್ರಾಬ್ಲಿ. ಬಟ್ ಐ ಫೀಲ್ ಈಗ ಇಟ್ಸ್ ಮಚ್ ಬೆಟರ್. ಐ ಥಿಂಕ್ ಜನರಿಗೆ ಸೀರಿಯಸ್ನೆಸ್ ಇದೆ. ನಾನು ಎಲ್ಲೇ ನೋಡಿದ್ರು ಹಾಕೊಳ್ಳಿ ಅಂತ ಹೇಳಿದ್ರು ಹಾಕೋತಾ ಇರ್ತಿರ್ಲಿಲ್ಲ. ಹೌದು ಹೌದು, ನೋಡಿದ್ರೆ ಯಾರು ಒಬ್ರು ಮಾಸ್ಕ್ ಇಲ್ದೇ ಇರೋರು ಕಾಣ್ತಾನೆ ಇಲ್ಲ. ಸೊ ದಟ್ಸ್ ಅ ಗುಡ್ ಸೈನ್. ಹೌದು ಡಾಕ್ಟರ್. ಸೊ ಇದ್ರ ಜೊತೆಗೆ ಈಗ ಕೋವಿಡ್ ಅನ್ನೋದು ಹೌ ಡು ವಿ ಕ್ಯಾಟಗರೈಸ್ ಹೈ ರಿಸ್ಕ್ ಗ್ರೂಪ್ ಅಂತ? ಈಗ ಡಯಾಬಿಟಿಸ್ ಇರೋರ್ಗೆ ಅಥವಾ ಆಸ್ಥಮ್ಯಾಟಿಕ್ ಇರೋರ್ಗೆ ಅಥವಾ ಬೇರೇನೋ ಅವ್ರಿಗೆ ಬಾಡಿ ಕಂಡೀಷನ್ಸ್, ಏನೋ ಒಂದು ಹೆಲ್ತ್ ಕಂಡೀಷನ್ಸ್ ಇರುತ್ತೆ. ಸೊ ವೆನ್ ಡು ವಿ ಕನ್ಸಿಡರ್ ಹೈ ರಿಸ್ಕ್ ಅವ್ರಿಗೆ ಅಂತ ಯಾವಾಗ ನಾವು ವೈ ಡು ವಿ ಕನ್ಸಿಡರ್ ಆಕ್ಚುಲಿ? ಒನ್ ಮೋಸ್ಟ್ ಇಂಪಾರ್ಟೆಂಟ್ ಹೈ ರಿಸ್ಕ್ ಇಸ್ ಬೇಸಿಕಲಿ ಹೈ ರಿಸ್ಕ್ ಅಂತ ಯಾರು ಅನ್ನೋದು ಅಂದ್ರೆ ಹೂಸ್ ಇಮ್ಯುನಿಟಿ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಈಗ ಯಂಗ್ಸ್ಟರ್ಸ್ is a little better, so they come under low risk. As we start aging, comorbidities irorge plus old age irorge, they are at a high risk basically because our immunity is low. Iga nam body we mount an antibody reaction. Aa antibody reaction body alli ashtu strong iralla. Plus ಈಗ ನೀವು ಅವ್ರಿಗೆ ಬ್ಲಡ್ ಶುಗರ್ಸ್ ಏನಾದ್ರು ಅನ್ಕಂಟ್ರೋಲ್ಡ್ ಇದ್ರೆ ಆ ಎನ್ವೈರನ್ಮೆಂಟ್ ವೈರಸ್ ಗ್ರೋಸ್ ಮಚ್ ಮೋರ್. ಈಗ ನಿಮ್ದಲ್ಲಿ ನಾನ್ ಡಯಾಬಿಟಿಕ್ ಅಲ್ಲಿ ಗ್ರೋ ಆಗೋಕ್ಕಿಂತ ಆ ಎನ್ವೈರನ್ಮೆಂಟ್ ಅಲ್ಲಿ ಎಲ್ಲ ದ ವೈರಸ್ ಗ್ರೋಸ್ ಮಚ್ ಬೆಟರ್. ಸೊ ದಟ್ ಇಸ್ ದೇ ಆರ್ ಅಟ್ ಅ ಹೈಯರ್ ರಿಸ್ಕ್. ಮೇನ್ಲಿ ಲೋವರ್ ಇಮ್ಯುನಿಟಿ ಲೋ ಆಗಿದ ತಕ್ಷಣ ದ ಬಾಡಿ ಪರ್ಸೆ, ಈಗ ನಮ್ಗೆ ಒಂದು ಕೋಲ್ಡ್ ಕಾಫ್ ಬಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಅ ಕೋಲ್ಡ್ ಕಾಫ್ ದಟ್ ಯು ನೆವರ್ ಗಾಟ್ ಬಿಫೋರ್ ಇನ್ ಅವರ್ ಲೈಫ್. ಅಂದ್ರೆ ಈಗ ನಮ್ ನಾರ್ಮಲ್ ಮುಂಚೆ ಬಂದಾಗ್ಲೂ ಪ್ರಾಬಬ್ಲಿ ಇಟ್ ಹ್ಯಾಡ್ ದ ಸೇಮ್ ಎಫೆಕ್ಟ್ ಆನ್ ಹ್ಯೂಮನ್ಸ್. We've got an immunity for it. Ega this is something which we don't have an immunity for. Okay doctor. Idr jotege we also ivaga nane example actually ನಾವು when I was tested positive we were doing breathing exercises actually, ಪ್ರಾಣಾಯಾಮ ಮಾಡ್ತಾ ಇದ್ವಿ. ಸೊ ಈಗ ಕೆಲವ್ರಿಗೆ ಆಕ್ಚುಲಿ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ, ಏನು ಅಂತಂದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಇಂದ ಅವ್ರಿಗೆ ಕೋವಿಡ್ ಬರಲ್ಲ ಅಥವಾ ಪ್ರಾಣಾಯಾಮ ಮಾಡಿದ್ರೆ ಕೋವಿಡ್ ಬರಲ್ಲ ಬಿಕಾಸ್ ದೇರ್ ಸ್ಯಾಚುರೇಷನ್ ವಿಲ್ ಬಿ ಫೈನ್ ಅನ್ನೋದು. ಸೊ ವಾಟ್ ಡು ಯು ವಾಂಟ್ ಟು ಟೆಲ್ ಅಬೌಟ್ ದಿಸ್, ಅಥವಾ ವಾಟ್ ಎಕ್ಸರ್ಸೈಸ್ ಎಕ್ಸಾಕ್ಟ್ಲಿ ಬ್ರೀದಿಂಗ್ ಎಕ್ಸರ್ಸೈಸ್ ಟು ಬಿ ಫಾಲೋಡ್ ಟು ಕೀಪ್ ಅ ನಾರ್ಮಲ್ ರೇಂಜ್ ಆಫ್ ದ ಗುಡ್ ರೇಂಜ್ ಆಫ್ ದ ಸ್ಯಾಚುರೇಷನ್? ಐ ಮೀನ್ ಇದು ನೀವು ಹೇಳ್ತಾ ಇರೋದು ಇನ್ನೊಂದೊಂದು ಕೇಳಿರೋದು ನಾನು ಅಂದ್ರೆ ಸ್ಟೀಮ್ ಇನ್ಹಲೇಷನ್ ಮಾಡಿದ್ರೆ ಕೋವಿಡ್ ಬರಲ್ಲ ಅಂತ. ಆಲ್ ದೀಸ್ ಆರ್ ಒಂಥರ ಅಡ್ಜಂಕ್ಟಿವ್ ಟ್ರೀಟ್ಮೆಂಟ್ ಅಷ್ಟೇ, ಅಂದ್ರೆ ಹೆಲ್ಪ್ಫುಲ್ ಟ್ರೀಟ್ಮೆಂಟ್. ಇಟ್ ಇಸ್ ನಾಟ್ ಕ್ಯೂರ್ ಅಲ್ಲ ಇದು. ಇಟ್ ವಿಲ್ ಹೆಲ್ಪ್ ಬೆಟರ್, ನಿಮ್ಗೆ ನಿಮ್ದು ಲಂಗ್ಸ್ ನ ಇನ್ ಅ ಬೆಟರ್ ಹೆಲ್ತ್ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡತ್ತಷ್ಟೇ. ಬಟ್ ಅದರಿಂದ ನನಗೆ ಕೋವಿಡ್ ಬರಲ್ಲ, ನನಗೆ ಕೋವಿಡ್ ಬಂದ್ರು ನನ್ಗೆ ಏನು ಆಗಲ್ಲ, ನಾನು ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡ್ತೀನಿ ಅನ್ನೋದು ಇಟ್ ಇಸ್ ರಾಂಗ್. ನಾವೇನು ಪ್ರಾಣಾಯಾಮನೇ ಆಗ್ಲಿ ಬ್ರೀದಿಂಗ್ ಎಕ್ಸರ್ಸೈಸಸ್ ಆಗ್ಲಿ ವಾಟ್ ಎವರ್ ವಿ ಆರ್ ಟ್ರೈಂಗ್ ಟು ಡೂ, ಅದ್ ಮಾಡಿದಾಗ ನಮ್ ಬಾಡಿಗೆ ಆಕ್ಸಿಜನೇಷನ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ನಮ್ ಲಂಗ್ ವೈಟಲ್ ಕೆಪಾಸಿಟಿ ಅಂತೀವಿ ನಮ್ ಲಂಗ್ದು, ಅಂದ್ರೆ ನಮ್ ಲಂಗ್ ಅಲ್ಲಿ ಎಷ್ಟು ಒನ್ ಟೈಮ್ ಅಲ್ಲಿ ಒಳಗ್ ತಗೊಳಕ್ ಆಗತ್ತೆ ಅಂತ. ಸೊ ಆ ಕೆಪಾಸಿಟಿ ಸೊ ಇನ್ ಕೇಸ್ ಕೋವಿಡ್ ಆದಾಗ ನಿಮ್ ವೈಟಲ್ ಕೆಪಾಸಿಟಿ ಜಾಸ್ತಿ ಇದ್ರೆ ದರ್ ಆರ್ ಮೋರ್ ಚಾನ್ಸಸ್ ದಟ್ ಯು ವಿಲ್ ಬಿ ಮೋರ್ ಎಫೆಕ್ಟಿವ್ ಇನ್ ಕ್ಯೂರಿಂಗ್ ದ ಡಿಸೀಸ್ ಅಷ್ಟೇ. ಇಟ್ ಇಸ್ ಜಸ್ಟ್ ಅಂಡ್ ಈವನ್ ಸ್ಟೀಮ್ ಇನ್ಹಲೇಷನ್ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ ಅನ್ನೋದು ಇಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ವಾಟ್ ಹ್ಯಾಪನ್ಸ್ ಅಂದ್ರೆ ಸ್ಟೀಮ್ ಇನ್ಹಲೇಷನ್ ಜಸ್ಟ್ ನಮ್ದು ನೋಸ್, ನೇಸೋಫ್ಯಾರಿಂಗ್ಸ್,
ಅಲ್ಲೆಲ್ಲ ಸ್ವಲ್ಪ ಇನ್ಫ್ಲಮೇಷನ್ ಆಗಿರೋದು, ಮ್ಯೂಕಸ್ ಅಂತೀವಿ, ಆ ಮ್ಯೂಕಸ್ ಎಲ್ಲ ಸ್ವಲ್ಪ ಕಡಿಮೆ ಏರ್ ವೇ ಕ್ಲೀನ್ ಆಗುತ್ತೆ. ಸೊ ಏರ್ ವೇ ಕ್ಲೀನ್ ಅಂದ್ರೆ ಆಕ್ಸಿಜನ್ ಜಾಸ್ತಿ ಹೋಗುತ್ತೆ ಲಂಗ್ಸ್ ಗೆ ಅಷ್ಟೇ. ಸೊ ದಟ್ ಈಸ್ ಆಲ್ ದ ಹೆಲ್ಪ್ inhalation, but it is a very good practice, at least twice a very day. good practice. And we should be careful not to overdo it. Overdo ಮಾಡಿದ್ರು ಅದ್ರದ್ದು ಸ್ಕಾಲ್ಡಿಂಗ್ ಆಗೋದು, ಒಳಗೆ ನೇಸೋಫ್ಯಾರಿಂಗ್ಸ್ ಅಲ್ಲಿ ಸ್ಕಾಲ್ಡಿಂಗ್ ಆಗೋದು ಎಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಮಿನಿಮಮ್ ಒಂದು 10 to 12 centimeters away from the steam ಇಟ್ಕೊಂಡು twice 5 to 10 minutes ಮಾಡಿದ್ರೆ it's more than sufficient. 5 to 10 minutes. Even COVID recovered patients ಕೂಡ ಅದೇ ತರ ಫಾಲೋ ಮಾಡಬಹುದಲ್ವಾ? Recovered patients as well as people who have not got COVID yet, or patients with COVID also. It is not got, andre any normal person also can do it. It is good. It will just help keep your airway clean. And hangidda ಥ್ಯಾಂಕ್ ಯು ಡಾಕ್ಟರ್. ಬಿಕಾಸ್ ಸುಮಾರು ಜನ ಈ ವಿಷಯದಲ್ಲಂತೂ ಸ್ಟೀಮ್ ವಿಷಯದಲ್ಲಿ ಐ ಹ್ಯಾವ್ ಸೀನ್ ಪೀಪಲ್ ಟೇಕಿಂಗ್ ಇಟ್ ಫಾರ್ ಮೋರ್ ದೆನ್ 5 to 6 times a day. ದಿನದಲ್ಲಿ 5-6 ಸಲ ತಗೊಳ್ಳೋದಕ್ಕೆ ಗೊತ್ತಿರ್ಲಿಲ್ಲ. ಅಂದ್ರೆ ನೋಬಡಿ ಇಸ್ ಟೋಲ್ಡ್ ಎಲ್ಲಿ ತಗೋಬೇಕು ಅಷ್ಟೇ. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಇನ್ಫಾರ್ಮೇಶನ್ ಆಕ್ಚುಲಿ. ಡಾಕ್ಟರ್, ಇದ್ರ ಜೊತೆಗೆ ಈಗ ನಮ್ಗೆ ವಿ ನೋ ದರ್ ಇಸ್ ಶಾರ್ಟೇಜ್ ಆಫ್ ಬೆಡ್ಸ್, ಶಾರ್ಟೇಜ್ ಆಫ್ ಆಕ್ಸಿಜನ್, ವೆಂಟಿಲೇಟರ್ಸ್, ಅದು ಇದು ಅಂತೆಲ್ಲ. ಸೊ ಈಗ ನಮ್ಗೆ ಸ್ಯಾಚುರೇಷನ್ ಲೆವೆಲ್ ಅಂತ ನೀವೇನ್ ಹೇಳಿದ್ರಿ 95 ಬಿಲೋ ಅಥವಾ 90 ಬಿಲೋ ಬಂದಾಗ ಸ್ವಲ್ಪ ಒಂಚೂರು ಅವ್ರಿಗೆ ಮಾನಿಟರ್ ಮಾಡ್ತಾ ಇರಬೇಕು. ಜೊತೆಗೆ ದೇ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎಮರ್ಜೆನ್ಸಿ ಅಂತ ಅಲ್ವಾ? ಸೊ ಜೊತೆಗೆ ಇಮಿಡಿಯೇಟ್ಲಿ ಇಫ್ ಸಮ್ಮನ್ ಇಸ್ ನಾಟ್ ಏಬಲ್ ಟು ಗೆಟ್ ಬೆಡ್ ಅಥವಾ ಏನು ಅಂತ ಇದ್ದಾಗ, ದೀಸ್ ಡೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಟಾಪಿಕ್ ಪ್ರಾನಿಂಗ್ ಅಂತ ಒಂದು ಟಾಪಿಕ್ ಮಾತಾಡ್ತಾ ಇದೀವಿ. ಪ್ರಾನಿಂಗ್ ಅಲ್ವಾ ಅದು? ಎಸ್, ಹೌದು, ಪ್ರಾನಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಪ್ರಾನಿಂಗ್ ಅಂಡ್ ಹೌ ಹೆಲ್ಪ್ಫುಲ್ ಇಟ್ ಈಸ್ ಫಾರ್ ಸ್ಯಾಚುರೇಷನ್ ಲೆವೆಲ್ಸ್? Okay, ಹೇಗೆ ಅಂದ್ರೆ like how I said, breathing exercises and all help in oxygenation ಅಲ್ಲ. Proning is one more helps in oxygenation. Again, it is not a cure. It is something ಏನ್ ಮಾಡುತ್ತೆ ಅಂದ್ರೆ you have to sleep on your stomach. ಆಯ್ತಾ? ಒಂದು ಕತ್ತಿನ ಕೆಳಗೆ ಒಂದ್ ದಿಂಬಿಡ್ಕೊಂಡು, ಹೊಟ್ಟೆ ಮತ್ತೆ ಪ್ರಾಕ್ಸಿಮಲ್ ತೈ ಹತ್ರ ಒಂದ್ ದಿಂಬಿಡ್ಕೊಂಡು, ಕಾಲ್ ಹತ್ರ ಒಂದ್ ದಿಂಬಿಡ್ಕೊಂಡು, ಫುಲ್ ಹೊಟ್ಟೆ ಮೇಲೆ ವೇಟ್ ಹಾಕ್ಬಿಟ್ಟು ಮಲ್ಕೋಬೇಕು. ಸೊ ಅದ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆಯಿಂದ ಮಸಲ್ಸ್ ಆಕ್ಷನ್ ಇಂದ ಆಕ್ಸಿಜನ್ ಒಳಗೆ ಹೋಗೋದು ಬಾಡಿಗೆ ಸ್ವಲ್ಪ ಇನ್ಕ್ರೀಸ್ ಆಗಿ ಆಕ್ಸಿಜನೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ದ ಸ್ಯಾಚುರೇಷನ್ ಇಸ್ ಅ ಲಿಟಲ್ ಲೋವರ್, ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಪಲ್ಸ್ ಆಕ್ಸಿಮೀಟರ್ ಅಲ್ಲಿ 96, 97 ತೋರಿಸಿದಾಗ ಸ್ವಲ್ಪ ದೊಡ್ಡ ಸ್ಟ್ರೂ ಒಂದ್ 2 ನಿಮಿಷ ತಗೊಂಡ್ರೆ ಅದು 99 ಆಗುತ್ತೆ. ಬಟ್ ಅದೇ ತರ ದೊಡ್ಡ ತಗೊಳ್ಳೋದು ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಬಿಕಾಸ್ ಇಟ್ ಕಾಸಸ್ ಫಟಿಗ್ ಆಫ್ ದ ಮಸಲ್. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಪ್ರೋನಿಂಗ್ ಪೊಸಿಷನ್ ಇಸ್ ವೆರಿ ಐಡಿಯಲ್. ಅದೇನ್ ಮಾಡುತ್ತೆ ಅಂದ್ರೆ ಬಾಡಿ ವೇಟ್ ಥ್ರೂ ಪ್ಲಸ್ ಮಸಲ್ ಆಕ್ಷನ್ ಥ್ರೂ ಇಂದಾನೆ ಆಕ್ಸಿಜನೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಅವಾಗ ಅಗೇನ್ ವೈಟಲ್ ಕೆಪಾಸಿಟಿ ಅಂತ ನಾವ್ ಏನ್ ಹೇಳ್ತೀವಿ, ಲಂಗ್ಸ್ ಅದು ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಸ್ಯಾಚುರೇಷನ್. ಎನಿಬಡಿ ಹೂ ಇಸ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಕೋವಿಡ್ ಕ್ಯಾನ್ ಪ್ರಾಕ್ಟಿಸ್ ಪ್ರೋನಿಂಗ್. ಅದ್ ಮಾಡಿದ್ರೆ ಹೆಲ್ಪ್ಫುಲ್. ಅದರಿಂದ ಏನು ಅಂದ್ರೆ 94 ಕೆಳಗ್ ಬಂದ್ಮೇಲೆ ಟ್ರೈ ಮಾಡ್ಬೇಕು ಅನ್ನೋದೇನಿಲ್ಲ. ಬಟ್ ಫ್ಯೂ ಗೈಡ್ ಲೈನ್ಸ್ ಅಬೌಟ್ ಪ್ರೋನಿಂಗ್ ಏನು ಅಂದ್ರೆ, ಏನಾದ್ರೂ ಸ್ವಲ್ಪ ಹಾರ್ಟ್ ಕಂಡೀಷನ್ ಅಥವಾ ಸ್ವಲ್ಪ ಏನೋ ಫ್ರಾಕ್ಚರ್ ಆಗಿರೋರ್ಗೆ, ಆತರ ಬೇರೆ ಏನಾದ್ರೂ ಕಂಡೀಷನ್ ಇರೋರ್ಗೆ ಸ್ವಲ್ಪ ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಅವಾಗ ಒಂದ್ 2 hours ಪ್ರೋನ್ ಮಾಡ್ಬಿಟ್ಟು ಒಂದ್ 2 hours ನಾವು ಸುಪೈನ್ ಅಂತೀವಿ, ಬೆನ್ ಮೇಲ್ ಮಲ್ಕೊಳ್ಳೋದನ್ನ. ಸೊ 2 hours ಪ್ರೋನಿಂಗ್, 2 hours ಸುಪೈನ್ ಮಾಡ್ಕೋಬಹುದು. ಅಂಡ್ ಟೋಟಲ್ ಆಫ್ ಅರೌಂಡ್ 16 to 18 hours a day ತನಕ ಯು ಕ್ಯಾನ್ ಡೂ ಪ್ರೋನಿಂಗ್. ನೀವು ಅದನ್ನ ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತಾ ಇದ್ರು, ಅಟ್ ಅ ಹೋಮ್ ಲೆವೆಲ್ ಅಲ್ಲಿ ಆಕ್ಸಿಜನ್ ತಗೊಳ್ತಾ ಇದ್ರು ಪ್ರೋನಿಂಗ್ ಮಾಡ್ಬೋದು. ಆಕ್ಸಿಜನ್ ತಗೋತಾ ಇದೀವಿ, ಪ್ರೋನಿಂಗ್ ಮಾಡೋ ನೆಸೆಸಿಟಿ ಅಂತಿಲ್ಲ. ಆಕ್ಸಿಜನ್ ತಗೊಳ್ತಾ ಇರುವಾಗ, ಆಕ್ಸಿಜನೇಷನ್ ಥೆರಪಿ ನಡೀತಿರುವಾಗ್ಲೂ ಯು ಕ್ಯಾನ್ ಡೂ ಪ್ರೋನಿಂಗ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ಗೈಡ್ ಲೈನ್ಸ್ ಅಂತ ನೀವು ಪ್ರೋನಿಂಗ್ ಹೇಳ್ಬೇಕಾದ್ರೆ ಐ ಜಸ್ಟ್ ವಾಂಟೆಡ್ ಟು ಟೆಲ್, ಈಗ ನಾವು ಎಕ್ವಿಪ್ಮೆಂಟ್ ಅಂತ ಹೇಳಿದಾಗ ಯು ಜಸ್ಟ್ ಟೋಲ್ಡ್ ನಮ್ಗೆ ಆಕ್ಸಿಮೀಟರ್ ಮನೇಲಿ ಇಟ್ಕೊಂಡಷ್ಟು ಉಪಯೋಗ ಅಂತ. ಸೊ ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಗೈಡ್ ಲೈನ್ಸ್ ಟು ಬಿ ಫಾಲೋಡ್? ಯಾವಾಗ ಚೆಕ್ ಮಾಡ್ಬೇಕು ಅವ್ರಿಗೆ ಫಾರ್ ಅ ಪ್ರಾಪರ್, ಈಗ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ವೆನ್ ಟು ಬಿ ಚೆಕ್, ಆ ತರ ಏನಾದ್ರೂ ಗೈಡ್ ಲೈನ್ಸ್ ರಿಗಾರ್ಡಿಂಗ್ ಆಕ್ಸಿಮೀಟರ್ ಇದೆಯಾ? ಎಸ್, ಸ್ಯಾಚುರೇಷನ್ ಲೆವೆಲ್ ಚೆಕ್ ಮಾಡ್ಬೇಕಾದ್ರೆ ಲೇಟೆಸ್ಟ್ ಗೈಡ್ ಲೈನ್ಸ್ ಪ್ರಕಾರ ಈಗ ನಿಮ್ಮ ಸ್ಯಾಚುರೇಷನ್ ನಾರ್ಮಲ್ ಇದೆ ಅಂದ್ರೆ once every 6 hours ಚೆಕ್ ಮಾಡಕ್ ಹೇಳಿದ್ದಾರೆ. ದಟ್ ಇಸ್ 4 times a day, once every 6 hours. ಬಟ್ ನಿಮ್ದು ಏನಾದ್ರೂ ಆಕ್ಸಿಜನ್ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂದ್ರೆ once every 1.5 to 2 hours ಚೆಕ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ.
ಸೊ ಅವಾಗ ವಿಲ್ ಗೆಟ್ ಅ ಬೆಟರ್ ರಿಯಲ್ ಟೈಮ್ ಐಡಿಯಾ ಅಬೌಟ್ ವಾಟ್ ಯುವರ್ ಆಕ್ಸಿಜನ್ ಸ್ಯಾಚುರೇಷನ್ ಇಸ್. ಇನ್ನೊಂದು ವೆರಿ ಗುಡ್ ಟೆಸ್ಟ್ ಟು ಚೆಕ್ ಅಂದ್ರೆ ಮನೆಯಲ್ಲೇ ಮಾಡ್ಕೊಡುವಂತದ್ದು ಒಂದು ಟೆಸ್ಟ್ ಅಂದ್ರೆ 6 minute ವಾಕ್ ಟೆಸ್ಟ್ ಅಂತಿದೆ. ಸೊ ಏನಿದು 6 minute ವಾಕ್ ಟೆಸ್ಟ್ ಅಂತಂದ್ರೆ, ನೀವು ಈಗ ಮನೇಲೆ ಹೋಮ್ ಐಸೋಲೇಷನ್ ಮಾಡ್ಕೋತಾ ಇದ್ದೀರಾ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಮಲ್ಕೊಂಡಿದ್ದಾಗ್ಲೇನೆ ಒಂದ್ ಸ್ವಲ್ಪ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ಕೋಬೇಕು. ಸೊ ಲೆಟ್ಸ್ ಸೇ ಮಲ್ಕೊಂಡಿದ್ದಾಗ ನಿಮ್ ಆಕ್ಸಿಜನ್ ಸ್ಯಾಚುರೇಷನ್ 96 ಬರ್ತಾ ಇದೆ ಅಂತ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಮನೆ ಒಳಗೆ ನಿಮ್ ರೂಮ್ ಒಳಗೆನೆ 6 minutes ನಾರ್ಮಲ್ ಪೇಸ್ ಅಲ್ಲಿ ನಡಿಬೇಕು. ಸೊ ಆ ನಾರ್ಮಲ್ ಪೇಸ್ ಅಲ್ಲಿ ನಡೆದ್ಮೇಲೆ ಇಮಿಡಿಯೇಟ್ಲಿ ಒಂದ್ 6 minutes ಆದ್ಮೇಲೆ ಮತ್ತೆ ನಿಮ್ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ಕೋಬೇಕು. ಅವಾಗ ನೀವು ಚೆಕ್ ಮಾಡ್ಕೊಂಡಾಗ ಏನಾದ್ರು ನಿಮ್ ಆಕ್ಸಿಜನ್ ಸ್ಯಾಚುರೇಷನ್ ಒಂದ್ 3 to 4% ಗಿಂತ ಜಾಸ್ತಿ ಇಳಿದಿದ್ರೆ, that is a cause for concern. Avaga you have to be checking every 1 hour, every 1.5 hours to look for any reduce in saturation. ನೀವು 6 minutes ವಾಕ್ ಮಾಡಿದ್ಮೇಲೆ ನಿಮ್ಗೆ ಏನು ಬ್ರೆತ್ಲೆಸ್ನೆಸ್ ಇಲ್ಲ, ಏನು ಇಲ್ಲ, ನಿಮ್ ಸ್ಯಾಚುರೇಷನ್ ನಾರ್ಮಲ್ ಇದೆ ಅಂದ್ರೆ ನಿಮ್ ಕೇಸ್ ಮೋಸ್ಟ್ಲಿ ಮೈಲ್ಡ್ ಆಗೇ ಇದ್ದು ಹಂಗೆ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ. ಓಕೆ ಡಾಕ್ಟರ್, ಬ್ರೆತ್ಲೆಸ್ನೆಸ್ ಇಲ್ದೆ ಜಸ್ಟ್ ಇನ್ ಕೇಸ್ ಒಂದ್ಸಲ 2 ಸಲ ಇನ್ ಎ ಡೇ ವಾಟ್ ಇವಾಗ 84, 88 ಆ ತರ ತೋರಿಸಿದ್ರೆ ಇಸ್ ಇಟ್ ಎ ಕೇಸ್ ಆಫ್ ಎಮರ್ಜೆನ್ಸಿ 90 ಬಿಲೋ? ಅದು ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ, ವಾಟ್ ಯು ಆಲ್ಸೋ ನೀಡ್ ಟು ಬಿ ವರಿಡ್ ಇಸ್ ಸಮ್ ಆಫ್ ದೀಸ್ ಆಕ್ಸಿಜನ್ ಸ್ಯಾಚುರೇಷನ್ ಪ್ರೋಬ್ಸ್ ಕ್ಯಾನ್ ಬಿ ಫಾಲ್ಟಿ ಅಟ್ ಟೈಮ್ಸ್. ಏನಕ್ಕಂದ್ರೆ ಒನ್ ಟೈಮ್ 84 ತೋರಿಸ್ತಾ ಇರೋದು 2 ಗಂಟೆ ಆದ್ಮೇಲೆ 96 ತೋರಿಸೋದು ಇಟ್ ಇಸ್ ಅನ್ಲೈಕ್ಲಿ. ಏನಕ್ಕಂದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ವಿಲ್ ಬಿ ಮೇಂಟೈನ್ಡ್ ಇನ್ ಮೋಸ್ಟ್ ಪೇಷಂಟ್ಸ್. ಇಲ್ಲ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ, ನೀವೆಲ್ಲ ನಾನ್ ಮೆಡಿಕಲ್ ಪ್ರೊಫೆಷನಲ್ಸ್ ಇರ್ತೀರಾ, ಒಂದೊಂದ್ಸಲಿ ಸರಿ ಹಾಕೊಂಡು ನೋಡ್ಕೊಂಡಿರಲ್ಲ, ಸರಿ ಕೂತಿರಲ್ಲ ಅದು ಆಕ್ಸಿಜನ್ ಸ್ಯಾಚುರೇಷನ್. ಸೊ ಅವಾಗ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಸಡನ್ ಆಗಿ ಒನ್ ಟೈಮ್ ಬಂದ್ಬಿಟ್ಟು ಮತ್ತೆ ಇಂಪ್ರೂವ್ ಆಗಿದೆ ಅಂದ್ರೆ ನಾಟ್ ಅ ಕಾಸ್ ಫಾರ್ ಕನ್ಸರ್ನ್, ಬಿಕಾಸ್ ಮೋಸ್ಟ್ಲಿ ದೇರ್ ಸಮಥಿಂಗ್ ರಾಂಗ್ ಐದರ್ ಇನ್ ದ ವೇ ಯು ಚೆಕ್ಡ್ ಆರ್ ವಿತ್ ದ ಮೆಷಿನ್. ಸೊ ಇಟ್ ಇಸ್ ನಾಟ್ ಅ ಕಾಸ್ ಫಾರ್ ಕನ್ಸರ್ನ್. ಬಟ್ ಕಂಟಿನ್ಯೂಸ್ಲಿ 1 hour, 2 hour, 3 hour ಆದ್ಮೇಲೆ ಚೆಕ್ ಮಾಡ್ತಿರುವಾಗ ಕಂಟಿನ್ಯೂಸ್ಲಿ ಇಫ್ ಇಟ್ ಇಸ್ ಕಮಿಂಗ್ ಲೋ, ದೆನ್ ಇಟ್ ಇಸ್ ಅ ಕಾಸ್ ಫಾರ್ ಕನ್ಸರ್ನ್. ಓಕೆ ಡಾಕ್ಟರ್, ಜೊತೆಗೆ ಈಗ ಕೋವಿಡ್ ಪೇಷಂಟ್ಸ್ಗೆ ಅಥವಾ ಮನೇಲಿ ಹೋಮ್ ಐಸೋಲೇಷನ್ ಅಂತ ಯಾರಿರ್ತಾರೆ ಅವ್ರಿಗೆ ಯಾವ ತರದ ಪರ್ಟಿಕ್ಯುಲರ್ ಫುಡ್ ಅಥವಾ ಫ್ರೂಟ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನ್ ಸೇವಿಸ್ಬೇಕು ಅವ್ರು ಆಕ್ಚುಲಿ? ಐಡಿಯಲಿ ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೀವಿ ನಾವು, ವಿಚ್ ಹ್ಯಾಸ್ ಅ ಲಾಟ್ ಆಫ್ ಪ್ರೋಟೀನ್ ಕಂಟೆಂಟ್. ಈಗ ನಟ್ಸ್ ಇರ್ಬೋದು ಅಥವಾ ನಮ್ಮ ಸೋಯಾಬೀನ್ ಇರ್ಬೋದು ಫಾರ್ ವೆಜಿಟೇರಿಯನ್ಸ್, ಅಂಡ್ ಈಗ ಏನಾದ್ರು ನಾನ್ ವೆಜಿಟೇರಿಯನ್ಸ್ ಇದ್ರೆ ಎಗ್, ನಾಟ್ ಟು ಸ್ಪೈಸಿ ಬಾಯ್ಲ್ಡ್ ಚಿಕನ್, ಆ ತರ ಹೈ ಪ್ರೋಟೀನ್ ಡಯಟ್ ತಗೋಬೇಕು. ಫ್ರೂಟ್ಸ್ ಇಸ್ ಗುಡ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕೋವಿಡ್ ಅನ್ನೋದಂದ್ರೆ ಹೈಡ್ರೇಷನ್. ಅಂದ್ರೆ ಮಿನಿಮಮ್ ಅಪ್ ಟು 3 liters ಮಿನಿಮಮ್ ವಾಟರ್ ಕನ್ಸಂಪ್ಷನ್ ತಗೋಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಫುಡ್, ದೇರ್ ಇಸ್ ನಥಿಂಗ್ ದಟ್ ತಿನ್ಲೇಬೇಕು, ಇದನ್ನೇ ತಿನ್ಬೇಕು, ಇದನ್ನ ತಿನ್ಬಾರ್ದು, ಇದನ್ನ ತಿಂದೇ ಇದ್ರೆ ಕೋವಿಡ್ ಕಡಿಮೆ ಆಗಲ್ಲ, ಇದನ್ನ ತಿಂದ್ರೆ ಕೋವಿಡ್ ಕಡಿಮೆ ಆಗುತ್ತೆ, ಆ ತರ ಏನೂ ಇಲ್ಲ. ನ್ಯೂಟ್ರಿಷಿಯಸ್ ಡಯಟ್, ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಮಾಮೂಲಿ ನಮ್ ತರಕಾರಿಗಳು, ಪ್ಲಸ್ ಎಷ್ಟಾಗತ್ತೆ ಅಷ್ಟು ಪ್ರೋಟೀನ್ ಕಂಟೆಂಟ್ ಹೈ ಇಟ್ಕೋಬೇಕು. ಅಲಾಂಗ್ ವಿತ್ ದಟ್ ನೀವೇನಾದ್ರು ಸಪ್ಲಿಮೆಂಟೇಷನ್, ವಿಟಮಿನ್ ಡಿ, ಜಿಂಕ್, ವಿಟಮಿನ್ ಸಿ ತಗೊಂಡು ಅಲಾಂಗ್ ವಿತ್ ದಟ್ ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟೇಷನ್, ಈಗ ಒಂದು ಪ್ರೋಟೀನ್ ಪೌಡರ್ ಅಲ್ಲಿ ಸ್ವಲ್ಪ ಹಾಲು ಕುಡಿದು ಆ ತರ ಮಾಡೋದು, ದಟ್ ಶುಡ್ ಬಿ ಸಫಿಶಿಯಂಟ್. ಏನೋ ಸ್ಪೆಷಲ್ ಡಯಟ್ ಅಂತೆ, ಸ್ಪೆಷಲ್ ಆಗಿ ಏನಾದ್ರು ಚೇಂಜ್ ಮಾಡ್ಕೋಬೇಕಂತೆ, ಅಥವಾ ಇದ್ ತಿಂದ್ರೆ ಕೋವಿಡ್ ಬರೋ ಚಾನ್ಸಸ್ ಕಡಿಮೆ ಆಗತ್ತೆ ಅನ್ನೋದಿದ್ರೆ ಇಟ್ಸ್ ಆ ತರ, ನಥಿಂಗ್ ಲೈಕ್ ದಟ್. ನ್ಯೂಟ್ರಿಷಿಯಸ್ ಡಯಟ್, ಮನೆ ಊಟ. ಸೊ ಫ್ರೂಟ್ಸ್ ಕೂಡ ನಮ್ಗೆ ಸಿಟ್ರಸ್ ಫ್ರೂಟ್ಸ್ ಆ ತರ ಎಲ್ಲಾನು ಬೇಕಾದ್ರೆ ದೇ ಕ್ಯಾನ್ ಟೇಕ್ ಅಂತನಾ? There are 1 or 2 reports which say that fruits ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ, ಬಿಕಾಸ್ ಇಟ್ಸ್ ನಾಟ್ ಕುಕ್ಡ್ ಅಂತ ಅಷ್ಟೇ. ವಾಟ್ ದ ಬೇಸಿಸ್ ಬಿಹೈಂಡ್ ದಟ್. ಬಟ್ ಅದ್ರ ಬಗ್ಗೆ ಏನು ತುಂಬಾ ಏನ್ ಕ್ಲಾರಿಟಿ ಇಲ್ಲ, ಅದಕ್ಕೆ ತಗೊಳ್ಳೇಬಾರ್ದು ಅನ್ನೋದಂತ ಏನಿಲ್ಲ. ಜನರಲಿ ಫ್ರೂಟ್ಸ್ ತಗೊಂಡ್ರೆ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ತುಂಬಾ ಹೈ ಇರುತ್ತೆ ಅದರಲ್ಲಿ, ಸೊ ಹೆಲ್ಪ್ ಆಗತ್ತೆ ಅದನ್ನ ತಗೊಂಡ್ರೆ. ಸೊ ದೇ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಇನ್ ಕನ್ಸ್ಯೂಮಿಂಗ್ ಫ್ರೂಟ್ಸ್. ಓಕೆ ಡಾಕ್ಟರ್, ಅಂಡ್ ವಾಟ್ ಅಬೌಟ್ ಇವಾಗ ನಮ್ಗೆ ಇಫ್ ಸಮ್ಮನ್ ಇಸ್ ಟೆಸ್ಟೆಡ್ ಪಾಸಿಟಿವ್ ಅಂತ ಇರ್ಬೋದು ಅಥವಾ ಅದಕ್ ಮುಂಚೆ ಅಂತಾನು ಇರ್ಬೋದು, ಹೌ ಇಂಪಾರ್ಟೆಂಟ್ ಇಸ್ ಫಿಟ್ನೆಸ್? ಇವಾಗ ಯಾವ ಎಕ್ಸಸೈಸ್ ಅವರು ಅಥವಾ ಯಾವ ತರ ಫಿಟ್ನೆಸ್ ಅವರು ಫಾಲೋ ಮಾಡ್ಬೇಕಾಗತ್ತೆ? ಅಥವಾ ಪೋಸ್ಟ್ ಕೋವಿಡ್ ಇವಾಗ ಒಂದು ಪೇಷಂಟ್ ರಿಕವರ್ ಆಗಿದ್ದಾರೆ ಅಂದ್ರೆ ಹೌ ಇಂಪಾರ್ಟೆಂಟ್ ಇಸ್ ಫಿಟ್ನೆಸ್ ಫಾರ್ ದೆಮ್? ಇದು ಅಗೇನ್ ಇಟ್ ಇಸ್ ವೆರಿ ಒಂಥರ ಲಾರ್ಜ್ ಬೇಸ್ ಕ್ವೆಶ್ಚನ್ ಇದು. ಅಂದ್ರೆ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಏಜ್ ಅಂಡ್ ಪ್ರೀವಿಯಸ್ ಫಿಸಿಕಲ್ ಆಕ್ಟಿವಿಟಿ. ಈಗ ಯಂಗ್ಸ್ಟರ್ಸ್, ಯಂಗ್ ಪೇಷಂಟ್ಸ್, ದೇ ಮೇ ನಾಟ್ ಹ್ಯಾವ್ ಅ ಲಾಟ್ ಆಫ್ ಫೆಟಿಗ್, ಆರ್ ಸಮ್ ಆಫ್ ದಮ್ ಮೇ ಹ್ಯಾವ್ ಅ ಲಾಟ್ ಆಫ್ ಫೆಟಿಗ್. ಈಗ ಫೆಟಿಗ್ ಇದೆಯೋ ಇಲ್ವೋ ನೋಡ್ಕೊಂಡು, ಪ್ಲಸ್ ಏಜ್ ಆಫ್ ದ ಪೇಷಂಟ್, ಪ್ಲಸ್ ಪ್ರೀ ಕೋವಿಡ್ ಏನೋ ಫಿಸಿಕಲ್ ಆಕ್ಟಿವಿಟಿ ಇದೆ ಅಂತ ನೋಡ್ಕೋಬೇಕು. ಸೊ ಈಗ ಯಂಗ್ ಆಕ್ಟಿವ್ ಪೇಷಂಟ್ಸ್ ಇದಾರೆ ಅಂದ್ರೆ immediately after 14-15 days they can start with light exercises what they used to do before, and slow ಆಗಿ increase ಮಾಡ್ಕೊಂಡು ಹೋಗಿ they can increase it to their pre-covid in about 2 months. But ಈಗ elderly age group patients, these are the more important patients.
ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರು ಮುಂಚೆನ್ ಜಾಸ್ತಿ ಆಕ್ಟಿವ್ ಇರೋದಿಲ್ಲ, ಈಗ ಇದಾದ್ಮೇಲಂತೂ ತುಂಬಾ ಫೆಟಿಗ್ ಅಲ್ಲಿ ದೇ ಆಲ್ಮೋಸ್ಟ್ ಬಿ ಬೆಡ್ ರಿಡನ್. ಆ ತರ ಪೇಷಂಟ್ಸ್ ಗೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಬೇಸಿಕ್. ಮಲ್ಗಿರೋರ್ನ ಎದ್ದು ಕೂರ್ಸೋದು, ಮಲ್ಗ್ಸೋದು, ಎದ್ದು ಕೂರ್ಸೋದು, ಮಲ್ಗ್ಸೋದು ಇಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ನಡ್ಸೋದು, ಒಂದ್ 30 ಸೆಕೆಂಡ್ ನಡೆಸ್ಬಿಟ್ಟು ಕೂರ್ಸೋದು, ಚೇರ್ ಮೇಲೆ ಕೂತಿರೋರ್ನ ಎಬ್ಸಿ ಮತ್ತೆ ಕೂಡ್ಸೋದು, ಮತ್ತೆ ಎಬ್ಸಿ ಕೂಡ್ಸೋದು. ಫ್ರಮ್ ದಟ್ ಲೆವೆಲ್ ಯು ಹ್ಯಾವ್ ಟು ಸ್ಟಾರ್ಟ್ ಅಂಡ್ ಸ್ಲೋಲಿ 1 ವೀಕ್ ಬರೀ ಅಷ್ಟೇ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ 1 ವೀಕ್ ಆದ್ಮೇಲೆ ಪ್ರಾಬಬ್ಲಿ ಇಲ್ಲೇ ಮನೆಯಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿಸೋದು. ಆಮೇಲೆ ಸ್ವಲ್ಪ ಏನಾದ್ರೂ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ಟೆರೆಸ್ ಮೇಲೆ ಸ್ವಲ್ಪ ಫ್ರೆಶ್ ಏರ್ ತಗೊಳಕ್ಕೆ ಸ್ವಲ್ಪ ವಾಕಿಂಗ್ ಮಾಡಿಸ್ಬೋದು. ಸೊ ಹೇಗೆ ಅಂದ್ರೆ ದಿಸ್ ಹೋಲ್ ಥಿಂಗ್ ಅವ್ರ ಪ್ರಿ ಕೋವಿಡ್ ಲೆವೆಲ್ಸ್ ಹೋಗೋಕೆ ಮಿನಿಮಮ್ ಅಪ್ ಟು 3 to 4 ವೀಕ್ಸ್ ಬೇಕಾಗತ್ತೆ. ಏನಕ್ಕಂದ್ರೆ ಆ ಏಜ್ ಅಲ್ಲಿ ಫೆಟಿಗ್ ವಿಲ್ ಬಿ ವೆರಿ ಹೈ, ಅವ್ರಿಗೆ ಬ್ರೆತ್ಲೆಸ್ನೆಸ್ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮಲ್ಗೆ ಇರೋ ಪೇಷಂಟ್ ಅನ್ನ ಯು ಶುಡ್ ಫಸ್ಟ್ ಮೇಕ್ ದೆಮ್ ಜಸ್ಟ್ ಸಿಟ್ ಅಪ್, ಸ್ವಲ್ಪ ಕೂತಿ ಮತ್ತೆ ಮಲಗಿಸೋದು, ಆಮೇಲೆ ಸ್ವಲ್ಪ ಕೆಳಗೆ ಇಳಿಸಿ ಚೇರ್ ಮೇಲೆ ಕೂರ್ಸೋದು. ಹಂಗೆ ಸ್ಲೋ ಆಗಿ ಇನ್ಕ್ರೀಸ್ ಮಾಡಬೇಕು. ವೆನ್ ಇಟ್ ಕಮ್ಸ್ ಟು ಯಂಗರ್ ಇಂಡಿವಿಜುವಲ್ಸ್, ಈಗ ವೆರಿ ಆಕ್ಟಿವ್ ಅಥ್ಲೆಟಿಕ್ ಪೀಪಲ್ ಇದ್ರೆ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗಿರಲ್ಲ, ಅವ್ರಿಗೆ ಅಷ್ಟು ಫೆಟಿಗೂ ಇರಲ್ಲ. ಅದ್ ಮುಗಿಸಿದ ತಕ್ಷಣ ದೇ ಕ್ಯಾನ್ ಸ್ಟಾರ್ಟ್ ಲೈಟ್ ಫಿಸಿಕಲ್ ಆಕ್ಟಿವಿಟಿ. ಈಗ ಲಾಕ್ಡೌನ್ ಇರೋದ್ರಿಂದ ಎವ್ರಿಥಿಂಗ್ ವಿಲ್ ಬಿ ಇಂಡೋರ್ಸ್. ಲೈಟ್ ಫಿಸಿಕಲ್ ಇಂಡೋರ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೋಬಹುದು. ಆಮೇಲೆ ದೇ ಕ್ಯಾನ್ ಸ್ಲೋಲಿ ಇನ್ಕ್ರೀಸ್ ದೇರ್ ಕಾರ್ಡಿಯೋ. ಈಗ ಹೇಗಿರುತ್ತೆ ಅಂದ್ರೆ ಪೋಸ್ಟ್ ಕೋವಿಡ್ ನಿಮ್ ಬಾಡಿನೇ ನಿಮ್ಗೆ ಹೇಳುತ್ತೆ ಯಾವಾಗ ನಿಲ್ಲಿಸ್ಬೇಕು ಅಂತ. ಸ್ವಲ್ಪ ಟೈರ್ಡ್ನೆಸ್ ಆಗ್ತಾ ಇದೆ, ಸ್ವಲ್ಪ ಬ್ರೆತ್ಲೆಸ್ ಆಗ್ತಾ ಇದೆ ಅಂದ್ರೆ ಆ ತರ ಟೈಮಲ್ಲಿ ಸ್ಟಾಪ್ ಮಾಡಬೇಕು. ಮುಂಚೆ ಎಲ್ಲ ಏನ್ ಮಾಡೋರು, ಅವ್ರಿಗೆ ಸ್ವಲ್ಪ ಟೈರ್ಡ್ ಆದ್ರು ಅವ್ರು ಎಕ್ಸರ್ಟ್ ಮಾಡೋರು, ಇನ್ನೂ ಎಕ್ಸರ್ಸೈಸ್ ಮಾಡೋರು. ಬಟ್ ಈಗ ಪೋಸ್ಟ್ ಕೋವಿಡ್ ದೇ ಶುಡ್ ಅವಾಯ್ಡ್ ದಟ್, ಬಿಕಾಸ್ ಸಡನ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗೋ ಚಾನ್ಸಸ್ ಈವನ್ ಇನ್ ಪೋಸ್ಟ್ ಕೋವಿಡ್ ಪೇಷಂಟ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಎಷ್ಟಾಗತ್ತೆ ಅಷ್ಟು ನಿಮಗೆ ಬಾಡಿಗೆ ಎಷ್ಟು ಆಪ್ಟಿಮಲ್ ಇರುತ್ತೆ ಅಷ್ಟನ್ನ ಮಾಡ್ಕೊಂಡು ಸ್ಲೋ ಆಗಿ ಇನ್ಕ್ರೀಸ್ ಮಾಡಿ ಓವರ್ ಪೀರಿಯಡ್ ಆಫ್ 2 to 3 months ಬ್ಯಾಕ್ ಟು ನಾರ್ಮಲ್ ಎಕ್ಸರ್ಸೈಸ್ ಶುರು ಮಾಡ್ಕೋಬಹುದು. ಓಕೆ, ನೀವ್ ಹೇಳ್ತಿದ್ದಂಗೆ ಐ ಜಸ್ಟ್ ವಾಂಟೆಡ್ ಟು ಆಡ್ ಒನ್ ಮೋರ್ ಕ್ವೆಶನ್. ಹಾಗಿದ್ರೆ ವಾಟ್ ಆರ್ ದ ಪೋಸ್ಟ್ ಎಫೆಕ್ಟ್ಸ್ ಆಫ್ ಕೋವಿಡ್? ಇವಾಗ ಒಂದು ರಿಕವರ್ಡ್ ಪೇಷಂಟ್ ಅಂತ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಈಗ ಐ ಆಮ್ ನಾಟ್ ಏಬಲ್ ಟು ಸ್ಟಿಲ್ ಡೂ ಸೋ ಮೆನಿ ಥಿಂಗ್ಸ್, ಲೈಕ್ ಐ ಆಮ್ ನಾಟ್ ಏಬಲ್ ಟು ಬಿ ಆಕ್ಟಿವ್ ಲೈಕ್ ಬಿಫೋರ್. ಮುಂಚೆ ಇದ್ದ ಆಕ್ಟಿವ್ ಆಗಿ ಮಾಡೋದಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಅದನ್ನ ಮಾಡೋದಿಕ್ಕಾಗಲ್ಲ, ತುಂಬಾ ಸುಸ್ತಾಗತ್ತೆ. ಈ ತರದ್ದು ವಾಟ್ ಆರ್ ದ ಪೋಸ್ಟ್ ಎಫೆಕ್ಟ್ಸ್, ಅಥವಾ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಡಾಕ್ಟರ್? ಈಗ ಪೋಸ್ಟ್ ಕೋವಿಡ್ ಅಂದ್ರೆ ಇಟ್ಸ್ ಅ ನ್ಯೂ ಡಿಸೀಸ್. ಅಂದ್ರೆ ಈ ಒಂದು ಈಗ ನಮ್ದು ಪೋಲಿಯೋನೇ ಆಗ್ಲಿ, ಬೇರೆ ಯಾವ್ದಾರ ಡಿಸೀಸ್ ಆಗ್ಲಿ, ತುಂಬಾ ನೂರಾರು ವರ್ಷಗಳಿಂದ ಅದ್ರ ಬಗ್ಗೆ ಗೊತ್ತಾಗಿ ಅದ್ರ ಬಗ್ಗೆ ರಿಸರ್ಚ್ ಆಗಿ, ಸೊ ವಿ ಹ್ಯಾವ್ ವೆರಿ ಗುಡ್ ಐಡಿಯಾ ಅಬೌಟ್ ದಟ್ ಡಿಸೀಸ್. ಬಟ್ ಅಬೌಟ್ ಕೋವಿಡ್ ಇಟ್ಸ್ ಅ ವೆರಿ ನ್ಯೂ ಡಿಸೀಸ್. ಅಂಡ್ ಪೋಸ್ಟ್ ಕೋವಿಡ್ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇನ್ನೂ ಅದ್ರ ಬಗ್ಗೆ ಸ್ಟಡಿಗಳು ನಡೀತಾ ಇದೆ. ಬಟ್ ಫ್ರಮ್ ವಾಟ್ ವಿ ನೋ ಇನ್ ದ ಲಾಸ್ಟ್ 1.5 years, ಶಾರ್ಟ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂದ್ರೆ ವಿ ಸಿ ಪೇಷಂಟ್ಸ್ ವಿತ್ ಪರ್ಸಿಸ್ಟೆಂಟ್ ಕಾಫ್. ಅಂದ್ರೆ ಒಂದು 6 weeks, 8 weeks, 12 weeks ಆದ್ರೂ ಕಾಫ್ ಇರುತ್ತೆ, ಬಟ್ ಅವ್ರ ಟೆಸ್ಟ್ ನೆಗೆಟಿವ್ ಇರುತ್ತೆ. ಇಲ್ಲ ಅಂದ್ರೆ ಸಿವಿಯರ್ ಫೆಟಿಗ್, ಏನೇ ಮಾಡಕ್ಕೂ ದೇ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಡೂಯಿಂಗ್ ಇಟ್, ದೇ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ವಾಕಿಂಗ್, ದೇ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಎಕ್ಸರ್ಸೈಸ್. ಇಲ್ಲ ಯು ಕ್ಯಾನ್ ಹ್ಯಾವ್ ಸಿವಿಯರ್ ಬಾಡಿ ಪೇನ್, ನಾವು ಪೋಸ್ಟ್ ವೈರಲ್ ಆರ್ಥ್ರಾಲಜಿ ಅಂತೀವಿ, ದಟ್ ಕ್ಯಾನ್ ಲಾಸ್ಟ್ ಅಪ್ ಟು 6 months to a year. ಸೊ ಆ ತರ ತುಂಬಾ ಕಂಡೀಷನ್ಸ್ ಇದೆ. ಬಟ್ ಒನ್ಸ್ ಯು ಆರ್ ಪೋಸ್ಟ್ ಕೋವಿಡ್, ಇಟ್ ಇಸ್ ಗೋಯಿಂಗ್ ಟು ಬಿ ಎ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ಲೆಟ್ಸ್ ಸೇ ನಿಮ್ಗೆ ಪರ್ಸಿಸ್ಟೆಂಟ್ ಕಾಫ್ ಇದೆ ಅಂದ್ರೆ, ಯು ಕನ್ಸಲ್ಟ್ ಅ ಫಿಸಿಷಿಯನ್ ಫಾರ್ ಕಾಫ್ ಅಂಡ್ ಯು ಗೆಟ್ ಟ್ರೀಟೆಡ್ ಫಾರ್ ದ ಕಾಫ್. ಯು ಟ್ರೈ ಟು, ದೇರ್ ಇಸ್ ನೋ ಲೈಕ್ ಶಾರ್ಟ್ ಇದೇ ಮಾಡಬೇಕು, ಇದೇ ಮಾಡಿದ್ರೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ ಕಡಿಮೆ ಆಗುತ್ತೆ ಅಂತ. ರೈಟ್ ನೌ ವಾಟ್ ವಿ ಆರ್ ಫಾಲೋಯಿಂಗ್ ಇಸ್ ನೋನ್ ಆಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ವೆನ್ ಇಟ್ ಕಮ್ಸ್ ಟು ಫೆಟಿಗ್, ನಾ ಹೇಳ್ದಂಗೆ ನಿಮ್ಗೆ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಸ್ಮಾಲ್ ಆಕ್ಟಿವಿಟೀಸ್. ಅಂದ್ರೆ ಈಗ ಮೇ ಬಿ ಇಟ್ ಇಸ್ ಜಸ್ಟ್ ಒಂದು 10 minute ಸ್ಲೋ ವಾಕ್ ಎಟ್ ಹೋಮ್ ಸ್ಟಾರ್ಟ್ ಮಾಡಬೇಕು. Do it for 2 or 3 days. Then eventually increase it to half an hour. Then increase it to 1 hour. Then slowly start doing some exercise. One day time again, if you start very high intensity exercises, there will be fatigue and it is not good also. So ಅದೇ ತರ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆಕ್ಚುಲಿ ವಾಟ್ ಇಸ್ ಮೋರ್ ರಿಸ್ಕಿ, ಮೋರ್ ಲೈಫ್ ಥ್ರೆಟ್ನಿಂಗ್ ಅಂದ್ರೆ, ಈಗ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಸ್ವಲ್ಪ ಎಲ್ಡರ್ಲಿ ಅಂತಾನೂ ಅಲ್ಲ, 35, 40, 50 years ಅವರು ಹಾರ್ಟ್ ಅಟ್ಯಾಕ್ ವಿತ್ ಸ್ಟ್ರೋಕ್ ಅಂಡ್ ವಿತ್ ಲಾಸ್ ಆಫ್ ವಿಷನ್, ಆ ತರ ಸಿಂಪ್ಟಮ್ಸ್ ತಗೊಂಡ್ ಬರ್ತಾ ಇದಾರೆ. ಸೊ ದಟ್ ಈಸ್ ಪೋಸ್ಟ್ ಕೋವಿಡ್ ಸ್ವಲ್ಪ ಏಜ್ ಆಗಿರೋ ಪೇಷಂಟ್ಸ್, ದರ್ ಲಾಟ್ ಆಫ್ ಕೇಸಸ್ ಕಮಿಂಗ್. ಈಗ ಏನಾಗುತ್ತೆ ಅಂದ್ರೆ ಕೋವಿಡ್ ಅಲ್ಲಿ ಬ್ಲಡ್ ಇರತ್ತಲ್ಲ, ಅದೊಂಥರ ಹೈಪರ್ ಕೋಆಗ್ಯುಲಬಲ್ ಸ್ಟೇಟ್ ಅಂತ ಆಗತ್ತೆ. ಅದೇನು ಅಂದ್ರೆ ರಕ್ತ ಹೆಪ್ಪುಗಟ್ಟೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ನಮ್ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅದು ಇನ್ಫ್ಲಮೇಟರಿ ಡಿಸೀಸ್ ಇರೋದ್ರಿಂದ ರಕ್ತ ವಿಲ್ ಬಿಕಮ್ ಥಿಕ್ಕರ್ ಅಂಡ್ ಥ್ರಾಂಬಸ್ ಫಾರ್ಮೇಶನ್ ಅಂದ್ರೆ ಹೆಪ್ಪುಗಟ್ಟೋದು ಜಾಸ್ತಿ ಆಗುತ್ತೆ. ಸೊ ಅದೇ ಹೋಗ್ಬಿಟ್ಟು ನಿಮ್ದು ಹಾರ್ಟ್ ಇಂದು ಯಾವ್ದಾದ್ರು ಒಂದು ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದ್ರೆ
you have a high chance of getting a heart attack. ಅದೇ ಎಲ್ಲರೂ ಬ್ರೈನ್ ಅಲ್ಲಿ ಹೋಗ್ಬಿಟ್ಟು ಅದು ಹೆಪ್ ಕಟ್ಟಿದ್ರೆ you have a high chance of getting a stroke. ಅದೇ ಕಣ್ಣತ್ರ ಎಲ್ಲಾದ್ರೂ ಹೋಗಾದ್ರೆ you have chances of losing vision. So what I would advise any pre-existing heart conditions iroru, immediately after recovering from COVID, go for a complete master health checkup. Avaga they will check your heart, they will do something known as an echo. ಆ ಎಕೋ ಮಾಡಿಸಿದ್ಮೇಲೆ ನಿಮ್ದು ಹಾರ್ಟ್ ಇನ್ ಬ್ಲಡ್ ವೆಸಲ್ಸ್ ಹೇಗಿದೆ ನೋಡ್ತಾರೆ, ಲಂಗ್ಸ್ ಇನ್ CT ಆಂಜಿಯೋ ಅದ್ ಮಾಡಿಸಿದಾಗ ಲಂಗ್ಸ್ ಇನ್ ವೆಸಲ್ಸ್ ಹೇಗಿದೆ, ಅಂಡ್ ಟೇಕ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಫಾರ್ ದಟ್. ಬ್ಲಡ್ ಥಿನ್ನರ್ಸ್ ಅಂತ ಇರುತ್ತೆ. ಅಗೇನ್ ದಿಸ್ ಇಸ್ ಸಮಥಿಂಗ್ ದಟ್ ಎಲ್ಲರೂ ತಗೊಳ್ಳೋ ನೆಸೆಸಿಟಿ ಇರಲ್ಲ. ಎಲ್ಲರೂ ತಗೊಂಡ್ರೆ ಅದ್ರ ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗ್ ಬೇಕು ಯಾರಿಗೆ ಬೇಡ ಅಂತ ನೋಡ್ಕೊಂಡು ಒಂದು ಒಳ್ಳೆ ಅಬೌವ್ 50-55 ಇರೋ ಪೇಷಂಟ್ಸ್ ದೇ ಶುಡ್, ಅಂಡ್ ಎಸ್ಪೆಷಲಿ ಮುಂಚೆ ಏನಾದ್ರು ಸ್ವಲ್ಪ ಹಾರ್ಟ್ ಕಂಡೀಷನ್ ಇರೋರು, ಮುಂಚೆ ಏನಾದ್ರು ಸ್ವಲ್ಪ ಕಂಡೀಷನ್ ಇರೋರು, ದೇ ನೀಡ್ ಟು ಗೆಟ್ ಇಟ್ ಚೆಕ್. ಅಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಮ್ ಫೆಟಿಗೆ ಆಗ್ಲಿ ಕಾಫ್ ಆಗ್ಲಿ ಒಂದು 6 weeks 7 weeks ಆದ್ಮೇಲೆ ದ ಬಾಡಿ ವಿಲ್ ಫೈಟ್ ಇಟ್ ಅಂಡ್ ಬಾಡಿ ವಿಲ್ ಬಿ ಫೈನ್. ಬಟ್ ಇದು ಹಾರ್ಟ್ ಅಟ್ಯಾಕ್ ಆಗೋದೇ ಆಗ್ಲಿ, ಸ್ಟ್ರೋಕ್ ಆಗೋದೇ ಆಗ್ಲಿ, ಇಟ್ ಇಸ್ ವೆರಿ ಡೇಂಜರಸ್ ಅಂಡ್ ಇಟ್ ಕೆನ್ ಬಿ life threatening. I think this is the very important topic, doctor, because ಈಗ actually ಹೇಳಿದ್ಮೇಲೆ I think ಕೋವಿಡ್ ಗಿಂತ ಪೋಸ್ಟ್ ಕೋವಿಡ್ ವಿ ಹ್ಯಾವ್ ಟು ಬಿ ವೆರಿ ಇನ್ನೂ ಕೇರ್ಫುಲ್ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಆಲ್ ವಿ ಟಾಕ್ ಅಬೌಟ್ ಇಸ್ ಕೋವಿಡ್ ಬಂದಾಗ ಯಾವ ತರ ರಿಕವರ್ ಆಗ್ಬೇಕು ಅಂತ, ಅಥವಾ ಕೋವಿಡ್ ಬರ್ದೇ ಇರೋದಕ್ಕೆ, ಇನ್ಫೆಕ್ಷನ್ ಆಗದೆ ಇರೋದಕ್ಕೆ ಯಾವ ತರ ಇರ್ಬೇಕು ಅಂತ. ನೋಬಡಿ ಇಸ್ ಸ್ಪೀಕಿಂಗ್ ಅಬೌಟ್ ಪೋಸ್ಟ್ ಕೋವಿಡ್ ರಿಕವರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಐ ಥಿಂಕ್ ಇದನ್ನ ಎಲ್ರಿಗೂ ಇನ್ಫಾರ್ಮ್ ಮಾಡ್ಲೇಬೇಕು. ಇದ್ರ ಜೊತೆಗೆ ವಿ ಆರ್ ಆಲ್ರೆಡಿ ಗೆಟಿಂಗ್ ವ್ಯಾಕ್ಸಿನ್ಸ್. ಈಗ ವ್ಯಾಕ್ಸಿನೇಷನ್ಸ್ ಎಲ್ಲ ಶುರು ಆಗಿದೆ. So what about vaccination for COVID recovered patients? So when do they take it? Athwa how effective is it for them? Athwa what do you want to tell about this? There is no reason not to vaccination post COVID. ಅಂದ್ರೆ ಕೋವಿಡ್ ಆಗಿದ ತಕ್ಷಣ ನಿಮ್ಗೊಂದು 2 to 3 months ಆಂಟಿಬಾಡಿ ಕವರ್ ಇರುತ್ತೆ. ಆಂಟಿಬಾಡೀಸ್ ಇರೋದ್ರಿಂದ ಮತ್ತೆ ಆಗದಿರೋ ಚಾನ್ಸಸ್ ಇರುತ್ತೆ. ಬಟ್ ವಿದಿನ್ ಅಬೌಟ್ 4 to 8 ಕರೆಂಟ್ ಗೈಡ್ ಲೈನ್ಸ್ ಪ್ರಕಾರ 4 to 6 weeks post recovery from COVID, you are safe to take vaccination. There is no risk in taking the vaccination. ಏನಕ್ಕೆ ಇಮಿಡಿಯೇಟ್ಲಿ ಆಫ್ಟರ್ ಕೋವಿಡ್ ತಗೊಳ್ಳೋದು ಬೇಡ ಅಂತ ಇದಾರೆ ಅಂದ್ರೆ, ಸಮ್ ಆಫ್ ದೋಸ್ ವ್ಯಾಕ್ಸಿನ್ಸ್ ಒಂದು ರೇರ್ 1 or 2 ಕೇಸಸ್ ಅಲ್ಲಿ ಸ್ವಲ್ಪ ಕೋಆಗ್ಯುಲೇಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ಕೋವಿಡ್ ಆದ್ಮೇಲೆ ಅದಕ್ಕೆ ದೇ ಟೆಲಿಂಗ್ ನಾಟ್ ಟು ಟೇಕ್ ಇಟ್. ವಿದಿನ್ ಆಫ್ಟರ್ 4 to 6 weeks ಎನಿ ಟೈಮ್ ನಾರ್ಮಲ್ ಶೆಡ್ಯೂಲ್ ತರಾನೇ ಫಸ್ಟ್ ಡೋಸ್ ತಗೊಂಡು 6 weeks ಬಿಟ್ಟು ಸೆಕೆಂಡ್ ಡೋಸ್ ತಗೊಳಕ್ಕೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಜಸ್ಟ್ ವೇಟ್ ಫಾರ್ ಅಬೌಟ್ 4 to 6 weeks. ಏನಕ್ಕಂದ್ರೆ ನಿಮ್ಗೆ ಇಮಿಡಿಯೇಟ್ ಕೋವಿಡ್ ಆಗಿದ ತಕ್ಷಣ you will have an antibody cover, and that will last almost 3 to 6 months depending on the yeah. So within 3 months second virus attack agodu unlikely, agbodu unlikely. So after 4 to 6 weeks but chances ಇದೆ ಅಲ್ವಾ ಹಾಗಿದ್ರೆ? ಅಂದ್ರೆ ರಿಕವರ್ಡ್ ಪೇಷಂಟ್ ಮತ್ತೆ ಅವ್ರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಈಗ ಹೇಗಾಗತ್ತೆ ಅಂದ್ರೆ, ಒಬ್ರೊಬ್ರಿಗೆ ಕೋವಿಡ್ ಪಾಸಿಟಿವ್ ಇದ್ದು RT-PCR ಪಾಸಿಟಿವ್ ಇರೋ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಬಂದು 1 month 1.5 months ಆದ್ರೂ ಟೆಸ್ಟ್ ಮಾಡಿಸಿದ್ರು RT-PCR ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ನಾಟ್ ಕೋವಿಡ್ ಪಾಸಿಟಿವ್. ಇಮಿಡಿಯೇಟ್ ಆಗಿ 1 month ಆಗಿದ ತಕ್ಷಣ ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬಂದ್ರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಪಾಸಿಟಿವ್. ಏನಕ್ಕೆ ಅಂದ್ರೆ ವಿ ವಿಲ್ ಹ್ಯಾವ್ ಆಲ್ ದೋಸ್ ವೈರಲ್ ಡೆಡ್ ಸೆಲ್ಸ್. ಅಂದ್ರೆ ಡೆಡ್ ಸೆಲ್ಸ್ ನಾವು ಟೆಸ್ಟ್ ಅಲ್ಲಿ ಮಾಡಿದಾಗ ಅದು ಸತ್ತೋಗಿರೋ ಸೆಲ್ಸ್ ಪಾಸಿಟಿವ್ ತೋರಿಸುತ್ತೆ. ಅದು ಲೈವ್ ಡೆಡ್ ಡಿಫ್ರೆನ್ಸ್ ಇರಲ್ಲ RT-PCR ಟೆಸ್ಟ್ ಅಲ್ಲಿ. ಆ ಸೆಲ್ ಇದೆ ಅಂದ್ರೆ ಪಾಸಿಟಿವ್ ಅಂತ ತೋರಿಸುತ್ತೆ. ಬಟ್ ಈ ಕರೆಂಟ್ ಗೈಡ್ ಲೈನ್ಸ್ ಅಲ್ಲಿ ಹೇಳ್ತಾ ಇರೋದು 90 days ಅಷ್ಟು ನಿಮ್ಗೆ ಯು ವಿಲ್ ಹ್ಯಾವ್ ಆಂಟಿಬಾಡಿ ಕವರ್. ಎನಿ ಪಾಸಿಟಿವ್ ಆಫ್ಟರ್ 90 days ಇಸ್ ಸೆಕೆಂಡ್ ಇನ್ಫೆಕ್ಷನ್, ರೀಇನ್ಫೆಕ್ಷನ್. ಸೊ ದೇರ್ ಇಸ್ ಅ ಹೈ ಚಾನ್ಸ್ ಆಫ್ ಯು ಗೆಟಿಂಗ್ ಇಟ್ ಅಗೇನ್. ಸೊ ಒಂದ್ಸಲಿ ಬಂದ್ಮೇಲೆ ನಾನು ಆರಾಮಾದೆ, ನಂಗೆ ಈಗ ಕವರ್ ಇದೆ, ಆಂಟಿಬಾಡಿ ಕವರ್ ಇದೆ ಅನ್ನೋದು ಇಟ್ ಇಸ್ ನಾಟ್ ವೆರಿ ಅಡ್ವೈಸಬಲ್. So ideally for this disease it's very simple. They say prevention is better than cure, but I would like to add that there is no cure for this disease. Now whatever we are doing, we are just helping patients to get better. We are not, there is no one single medicine that ಇದು ತಗೊಂಡ್ರೆ ಕೋವಿಡ್ ಹೋಗ್ಬಿಡತ್ತೆ. ಈಗ ರೆಮ್ಡೆಸಿವಿರ್ ತರ ಮಾತಾಡ್ಬೋದು, ಪ್ಲಾಸ್ಮಾ ಥೆರಪಿ ಬಗ್ಗೆ ಮಾತಾಡ್ಬೋದು. These are all just adjunctive therapies. They are ರಿಸ್ಕ್ ಕಡಿಮೆ ಮಾಡುತ್ತೆ ಅಷ್ಟೇ. ಟ್ರೈ ಮಾಡುತ್ತೆ ಅವರು ಮೆಡಿಸಿನ್ ಟ್ರೈಂಗ್ ಟು ಹೆಲ್ಪ್ ಯು ಗೆಟ್ ಬೆಟರ್ ಅಷ್ಟೇ ಬಿಟ್ರೆ ಕ್ಯೂರ್ ಆಗತ್ತೆ ಆತರ ಇಲ್ಲ. ಸೊ ಪ್ರಿವೆನ್ಷನ್ ಇಸ್ ದ ಓನ್ಲಿ ವೇ ಟು ಸ್ಟೇ ಅವೇ ಫ್ರಮ್ ದಿಸ್ ಡಿಸೀಸ್. ಓಕೆ, ಸೊ ಈಗ ಅದೇ ತರ ಫಸ್ಟ್ ಡೋಸೇಜ್ ಆಗಿರೋರ್ಗೂ ದ ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಫಾಲೋಡ್, ಅಥವಾ ಹೇಗೆ? ಇದು ಫಸ್ಟ್ ಡೋಸೇಜ್ ಆಗಿರತ್ತೆ ಅವ್ರಿಗೆ, ದೇ ವುಡ್ ಬಿ ರಿಕವರ್ಡ್ ಫ್ರಮ್ ಕೋವಿಡ್. ಅದಾದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ.
ಅವ್ರಿಗೆ ಏನಾದ್ರು ಬೈ ಚಾನ್ಸ್ ಕೋವಿಡ್ ಆದ್ರೆ ಅಗೇನ್ ದೇ ವೇಟ್ ಫಾರ್ ಅಬೌಟ್ 4 weeks to 6 weeks ಆಫ್ಟರ್ ರಿಕವರಿಂಗ್ ಫ್ರಮ್ ಕೋವಿಡ್. ಅದೇನಾಗುತ್ತೆ ಅಂದ್ರೆ ಅವಾಗ ಆಲ್ಮೋಸ್ಟ್ 6 weeks ಫ್ರಮ್ ಫಸ್ಟ್ ಡೋಸ್ ಆಗತ್ತದು ಅದೇ ಟೈಮಿಗೆ ತಗೋಬಹುದು. ಏನಕ್ಕಂದ್ರೆ ಈ ಕರೆಂಟ್ ಗೈಡ್ ಲೈನ್ಸ್ ಪ್ರಕಾರ ಫಸ್ಟ್ ಡೋಸ್ ಆದ್ಮೇಲೆ 6 weeks ಆದ್ಮೇಲೆ ಸೆಕೆಂಡ್ ಡೋಸ್ ತಗೋಬೇಕು ಅಂತ. ಸೊ ಈ ಕೋವಿಡ್ ಇಮಿಡಿಯೇಟ್ ಆಗಿ ಬಂದ್ರು ಒಂದು 2 weeks ಆದ್ರೂ ಒಂದ್ ಆ ಕಡೆ ಈ ಕಡೆ 1 ವಾರ ಆಗ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಆಫ್ಟರ್ ರಿಕವರಿಂಗ್ ಫ್ರಮ್ ಕೋವಿಡ್ 4 to 6 weeks ವೇಟ್ ಮಾಡ್ಬೇಕು. ಓಕೆ ಡಾಕ್ಟರ್. ಅಂಡ್ ಯು ಆಲ್ಸೋ ವರ್ ಟಾಕಿಂಗ್ ಅಬೌಟ್ ಆಂಟಿಬಾಡೀಸ್. ನಂಗೆ ಈಗ ಸಡನ್ ಆಗಿ ಕೇಳಬೇಕು ಅಂತ ಅನಿಸ್ತು. ಸೊ ಆಂಟಿಬಾಡೀಸ್ ಇಸ್ ನಥಿಂಗ್ ಟು ರಿಲೇಟೆಡ್ ವಿತ್ ಟ್ಯಾಬ್ಲೆಟ್ಸ್ ವಿ ಟೇಕ್ ಅಥವಾ ಹೇಗೆ ಅದು? ಇವಾಗ ಆಂಟಿಬಾಡೀಸ್ ಇದೆ ನಿಮ್ಗೆ, ಯು ಕ್ಯಾನ್ ಡೊನೇಟ್ ಪ್ಲಾಸ್ಮಾ ಅಥವಾ ಯುಲ್ ಬಿ ಸ್ಟ್ರಾಂಗ್ ಅಂತ ಹೇಳ್ತೀವಲ್ಲ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಆಂಟಿಬಾಡೀಸ್? ಸೊ ಬೇಸಿಕಲಿ ಈಗ ಕೋವಿಡ್ ವೈರಸ್ ನಮ್ಗೆ ಇನ್ಫೆಕ್ಟ್ ಆದಾಗ ಇಟ್ ವಿಲ್ ರಿಲೀಸ್ ಸಮಥಿಂಗ್ ಕಾಲ್ಡ್ ಆಸ್ ಎನ್ ಆಂಟಿಜೆನ್. ಆ ಆಂಟಿಜೆನ್ ನ ಕೌಂಟರ್ ಮಾಡಕ್ಕೆ ನಮ್ ಬಾಡಿನೇ ಒಂದು ಇಮ್ಯೂನ್ ರೆಸ್ಪಾನ್ಸ್ ಮೌಂಟ್ ಮಾಡಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಆಂಟಿಬಾಡಿ ಇಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಎನಿ ಮೆಡಿಸಿನ್, ಆಂಟಿಬಾಡಿ ಇಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಎನಿ ಟ್ರೀಟ್ಮೆಂಟ್, ಆಂಟಿಬಾಡಿ ಇಸ್ ಪ್ರೊಡ್ಯೂಸ್ಡ್ ಬೈ ಅವರ್ ಓನ್ ಬಾಡೀಸ್ ಇಮ್ಯೂನ್ ರೆಸ್ಪಾನ್ಸ್. ಸೊ ದಟ್ ಇಸ್ ವೈ ಈಗ ನೀವು ಕೇಳ್ದಂಗೆ ಡಯಾಬಿಟಿಸ್ ಅಲ್ಲಿ ಅಥವಾ ಓಲ್ಡ್ ಏಜ್ ಪೇಷಂಟ್ಸ್ ಅಲ್ಲಿ ಯಾಕೆ ಜಾಸ್ತಿ ರಿಸ್ಕ್ ಅಂದ್ರೆ ನಮ್ ಏಜ್ ಗ್ರೂಪ್ ಅವರು ವಿಲ್ ಹ್ಯಾವ್ ಅ ವೆರಿ ಗುಡ್ ರೊಬಸ್ಟ್ ಇಮ್ಯೂನ್ ರೆಸ್ಪಾನ್ಸ್. ಅದೇ ಓಲ್ಡರ್ ಏಜ್ ಗ್ರೂಪ್ ಅಲ್ಲಿ ದ ಇಮ್ಯೂನ್ ರೆಸ್ಪಾನ್ಸ್ ವೋಂಟ್ ಬಿ ದಟ್ ಸ್ಟ್ರಾಂಗ್. ಸೊ ದಿಸ್ ಆಂಟಿಬಾಡಿ ಇಸ್ ನಥಿಂಗ್ ಬಟ್ ನಮ್ ಬಾಡಿ ಏನು ಸಿಂಥಸೈಸ್ ಮಾಡಿದೆ ಈ ಕೋವಿಡ್ ವೈರಸ್ ನ ಅಂದ್ರೆ ಫೈಟ್ ಮಾಡಕ್ಕೆ, ದಟ್ ಇಸ್ ವಾಟ್ ಅನ್ ಆಂಟಿಬಾಡಿ ಇಸ್. ಸೊ ಆ ಆಂಟಿಬಾಡೀಸ್ ಲೈಫ್ ಸ್ಪ್ಯಾನ್ ಈಗ ರೆಕಗ್ನೈಸ್ ಮಾಡಿರೋ ಪ್ರಕಾರ ಅಪ್ ಟು 3 to 6 months ಡಿಪೆಂಡಿಂಗ್ ಆನ್ ಎಷ್ಟು ಆಂಟಿಬಾಡಿ ನಮ್ ಬಾಡಿ ಫೈಟ್ ಮಾಡಕ್ಕೆ ಇದ್ ಮಾಡಿದೆ ಅಂತ, ಎಷ್ಟು ಹೌ ಮಚ್ ಹ್ಯಾಸ್ ಬಿನ್ ಡನ್ ಪ್ರಕಾರ. So that is why you will have ontara immunity for about 3 to 6 months post COVID. Okay, so we also can get a test done to check antibodies ಎಷ್ಟಿದೆ ಅಂತ. Okay, asymptomatic patients irtare. So asymptomatic patients ಅವರು they want to know if they have a previous infection, should they be more careful ಅನ್ನೋದೇನಾದ್ರು ಇದ್ರೆ, if you get an antibody test done ಅದೇನಾದ್ರು ಪಾಸಿಟಿವ್ ಬಂದು ಅದು ಹೈ ಟೈಟರ್ಸ್ ಇದ್ರೆ, then again you are safe, but you are safe only for time being. It is not like long term safety ಏನಿರಲ್ಲ ಅದರಿಂದ. So it is a very short term ಇದು. For example, even vaccination they are telling 6 months to 1 year ಅಂತ ಈಗ ಸ್ಟಡಿ ಪ್ರಕಾರ ಹೇಳ್ತಾ ಇರೋದು. 6 months to 1 year you will have a good cover. ಅದಾದ್ಮೇಲೆ probably we will have to take another dose, but ಇನ್ನು ಸ್ಟಡಿ ಸ್ಟೇಜ್ ಎಲ್ಲ ಇದೆ ಅದು. So I should get vaccinated at the earliest. ಅಂದ್ರೆ ನಿಮ್ಗೆ ಯಾವಾಗ ಚಾನ್ಸ್ ಸಿಗುತ್ತೆ ಮಾಡೋದು ಬೆಸ್ಟ್. ಈಗ ಐ ಥಿಂಕ್ ಇವತ್ತಿಂದ ನಾಳೆಯಿಂದ ಸ್ಟಾಪ್ ಮಾಡ್ತಾ ಇದಾರೆ ಅನ್ಸುತ್ತೆ 18 to 44 ಏಜ್ ಗ್ರೂಪ್. ಬಟ್ ಐ ಆಮ್ ಶೂರ್ ನೆಕ್ಸ್ಟ್ ಫ್ಯೂಚರ್ ವ್ಯಾಕ್ಸಿನೇಷನ್ ಬಂದಿದ ತಕ್ಷಣ ದೇ ವಿಲ್ ಸ್ಟಾರ್ಟ್ ಅಂಡ್ ಇಟ್ ಶುಡಂಟ್ ಬಿ ಅ ಪ್ರಾಬ್ಲಮ್. ಏನಕ್ಕಂದ್ರೆ ಅಲ್ಲಿವರೆಗೂ ಹೇಗೂ ನಮ್ ಲಾಕ್ ಡೌನ್ ಇದೆ. ಸೊ ಲಾಕ್ ಡೌನ್ ಇಫ್ ಯು ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಗೆಟ್ ವ್ಯಾಕ್ಸಿನೇಟೆಡ್ ಇಟ್ ಶುಡ್ ಬಿ ಬೆಟರ್. ಹೌದು ಡಾಕ್ಟರ್, ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಆಂಟಿಬಾಡೀಸ್ ಈಗ ಇನ್ಕ್ಲೂಡಿಂಗ್ ಮೀ, ನನ್ಗೆ ಕೂಡ ಆ ಮಿಸ್ಕನ್ಸೆಪ್ಷನ್ ಇತ್ತು ಟ್ಯಾಬ್ಲೆಟ್ಸ್ ಇಂದ ಏನಾದ್ರೂ, ಬಿಕಾಸ್ ಟ್ಯಾಬ್ಲೆಟ್ಸ್ ಕೆಲವರು ಸರಿಯಾಗಿ ತಗೊಳ್ಳೋದಿಲ್ಲ, ಸಿಂಪ್ಟಮ್ಯಾಟಿಕ್ ಇರೋರು, ಆ ತರದೆಲ್ಲ ಇದ್ದಾಗ ಪ್ರಾಬಬ್ಲಿ ಏನಾದ್ರೂ ಆಂಟಿಬಾಡೀಸ್ ಇರಲ್ವಾ ಅವ್ರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನ ನಮ್ಗೆ ಕ್ಲಿಯರ್ ಮಾಡಿದಕ್ಕೆ. ಇದ್ರ ಜೊತೆಗೆ Hi, so sorry, connectivity issues in the, I think, live disconnect ಆಯಿತು. I just, okay. Hi doctor, so sorry, some connectivity issues ಅನ್ಸುತ್ತೆ, live disconnect ಆಯ್ತು. Am I audible, doctor? Very much audible. Am I? Yes, doctor. Okay. So finally, yeah, thank you so much. ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಜೊತೆಗೆ ನಮ್ಮಲ್ಲಿದ್ದಂತಹ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡಿದ್ರಿ. ಅಟ್ ಲಾಸ್ಟ್ ಇನ್ನೊಂದು ಏನ್ ಕೇಳ್ಬೇಕಿತ್ತು ಅಂತಂದ್ರೆ, ಈಗ ವಿ ಆರ್ ಫೈಟಿಂಗ್ ಸೋ ಮಚ್, ಬೆಡ್ಸ್ ಇಲ್ಲ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ಸ್ ಇಲ್ಲ, ಅದು ಇದು ಅಂತ, ಅಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ಗಾಟ್ ಬ್ಯಾಡ್ ಇಂಪ್ರೆಷನ್ ಅಂತ ಅಲ್ಲ,
ಹಾಸ್ಪಿಟಲ್ಸ್ ಅಂದ್ರೆ ಬೇಡ, ಹಾಸ್ಪಿಟಲ್ಸ್ ಅಂದ್ರೆ ಭಯ ಆಗತ್ತೆ, ಹೋಗ್ಬಾರ್ದು ಅನ್ನೋ ಒಂದು ಥಾಟ್ ಕಾನ್ಸೆಪ್ಟ್ ನಮ್ಗೆ ಬಂದ್ಬಿಟ್ಟಿದೆ. ಸೊ ಬಟ್ ಆಕ್ಚುಲ್ ಆಗಿ ಹೌ ಯು ಆರ್ ಡೀಲಿಂಗ್ ಇನ್ ಹಾಸ್ಪಿಟಲ್ಸ್ ವಿತ್ ಕೋವಿಡ್ ಪೇಷಂಟ್ಸ್? ಇಲ್ಲ, ಐ ಥಿಂಕ್ ದಿಸ್ ಆನ್ಸರ್ ವಿಲ್ ಸ್ಪ್ಲಿಟ್ ಇಟ್ ಇನ್ 2 ways. ನಾನು ಫಸ್ಟ್ ಐ ವಿಲ್ ಟೆಲ್ ಯು ವಾಟ್ ಹ್ಯಾವ್ ಅಂಡರ್ಸ್ಟುಡ್ ಇನ್ ಪೇಷಂಟ್ಸ್ ಗಳಿಗೆ ಏನ್ ಅನ್ಸ್ತಾ ಇರ್ಬೋದು ಅಂತ. ಏನಕ್ಕಂದ್ರೆ ಈ ಡಿಸೀಸ್ ಟ್ರೀಟ್ಮೆಂಟ್ ಇಸ್ ವೆರಿ ಡಿಫ್ರೆಂಟ್. ಈಗ ಮುಂಚೆ ಯಾರನ್ನಾರು ನೀವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಅವ್ರ ಪಕ್ಕ ಹೋಗಿ ಇರ್ಬೋದಾಗಿತ್ತು, ನೀವು ಅವ್ರ ಜೊತೆ ಹೋಗಿದ್ದು ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳೋದಾಗ್ಲಿ, ಅವ್ರು ಟ್ರೀಟ್ಮೆಂಟ್ ಏನ್ ಕೊಡ್ತಾ ಇದಾರೆ ಏನ್ ಕೊಡ್ತಾ ಇಲ್ಲ ಅನ್ನೋದು ನೋಡೋದು ಚಾನ್ಸ್ ಇತ್ತು. ಈ ಡಿಸೀಸ್ ಅಲ್ಲಿ ಯು ಆರ್ ನಾಟ್ ಅಲೌಡ್ ಟು ಗೋ ನಿಯರ್ ದ ಪೇಷಂಟ್, ಯು ಆರ್ ನಾಟ್ ಅಲೌಡ್ ಟು ಗೋ ಇನ್ ಸೈಡ್ ದ ಹಾಸ್ಪಿಟಲ್ ಫಾರ್ ದ ಪೇಷಂಟ್. ಸೊ ಹೊರಗಿದ್ದಾಗ ಆಬ್ವಿಯಸ್ಲಿ ಆಂಗ್ಸೈಟಿ ಜಾಸ್ತಿ ಇರುತ್ತೆ ಪೇಷಂಟ್ ಗಳಿಗೆ. ಈ ಡಿಸೀಸ್ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂದ್ರೆ ಪೇಷಂಟ್ ಗಳಿಗೆ ಅರ್ಥ ಮಾಡ್ಕೊಳ್ಳುವಂತದ್ದು ಮಾಡ್ಕೊಳಕ್ ಆಗಲ್ಲ. ಯಾಕೆ ಇಷ್ಟು ಬ್ಲಡ್ ಟೆಸ್ಟ್, ಯಾಕೆ 2 ಸಲ CT ಹೇಳ್ತಾ ಇದಾರೆ, ಯಾಕೆ ಇದನ್ನ ಮಾಡಿಸ್ತಾ ಇದಾರೆ, ಯಾಕೆ ಅದನ್ನ ಮಾಡಿಸ್ತಾ ಇದಾರೆ ಅಂತ ಒಂದು ಥಾಟ್ ಬರ್ಬೋದು ಅವ್ರಿಗೆ. ಇದು ಅಥವಾ ಯಾಕೆ ನಮ್ಗೆ ರೆಗ್ಯುಲರ್ ಆಗಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಿಲ್ಲ, ಯಾಕೆ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ನಮ್ಮ ಪೇಷಂಟ್ ಗಳ ಬಗ್ಗೆ ಅಂತ. ಬಟ್ ಅಂಡ್ ದ ಅದರ್ ಎಂಡ್ ನಮ್ ಸ್ಟೈಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೆನ್ ವಿ ಆರ್ ವರ್ಕಿಂಗ್ ಇನ್ ದ ವಾರ್ಡ್ಸ್, we have about 2 or 3 doctors taking care of 30 to 40 patients. So ಅದಿದ್ದಾಗ ಪೇಷಂಟ್ ಕೇರ್ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ನಾಟ್ ಯಾವ ಪೇಷಂಟ್ ಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದಾಗ ಒಂದೊಂದ್ಸಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗೋ ಚಾನ್ಸಸ್ ಇರ್ತದೆ ಅನ್ಸುತ್ತೆ. ಬಟ್ ಏನಾಗತ್ತೆ ಅಂದ್ರೆ ಅವ್ರು ಹೊರಗಿದ್ದಾಗ ಅವ್ರ ಆತಂಕ ನಮ್ಗೆ ಅರ್ಥ ಆಗುತ್ತೆ. Because they may not be able to see what is happening inside, what has to be done, ಯಾಕೆ ಇಷ್ಟ ಟೆಸ್ಟ್, ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ. ಸೊ ನಂಗೆ ಅರ್ಥ ಆಗುತ್ತೆ, ನಂಗೆ ಫೋನ್ ಬಂದಾಗ ಪೇಷಂಟ್ ಗಳಿಂದ ಐ ಅಂಡರ್ಸ್ಟ್ಯಾಂಡ್ ವೈ ದೇ ಆರ್ ಫೀಲಿಂಗ್ ದಟ್ ವೇ, ಯಾಕಷ್ಟು ಆಂಕ್ಷಿಯಸ್ ಇದ್ದಾರೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅವರು ಅರ್ಥ ಮಾಡ್ಕೋಬೇಕು ದಟ್ ದ ನಂಬರ್ ಆಫ್ ಪೇಷಂಟ್ಸ್ ಟು ದ ನಂಬರ್ ಆಫ್ ಡಾಕ್ಟರ್ಸ್ ರೇಷಿಯೋನೇ ಇಟ್ ಇಸ್ ಅನ್ಇಮ್ಯಾಜಿನಬಲ್. ಅಂಡ್ ಯಾವ್ದಾದ್ರು ಪೇಷಂಟ್ ಬ್ಯಾಡ್ ಇದೆ, ಯಾವ್ದಾದ್ರು ಪೇಷಂಟ್ ಸೀರಿಯಸ್ ಇದೆ ಅಂದಾಗ ಐ ಥಿಂಕ್ ವಿ ವಿಲ್ ಕನ್ಸಿಡರ್ treating that patient, doing what is best for that patient at that time, most important. And ನನಗೆ ಗೊತ್ತಿರೋಂಗೆ all the doctors that I know, most of the doctors, nobody wants to misguide a patient, nobody wants to do anything to cheat a patient. So ಹಾಗಿದ್ದಾಗ I feel little trust and hope from both sides, from doctors towards patients as well as patient toward doctors is very essential. Yes, doctor, because ಆಲ್ಮೋಸ್ಟ್ ನಾವು ಡಾಕ್ಟರ್ನ ದೇವ್ರು ಅಂತಾನೆ ಕರಿತೀವಿ. ಬಟ್ ಇತ್ತೀಚೆಗೆ ಸ್ವಲ್ಪ ಯು ವಾಂಟ್ ಟು ಟೇಕ್ ಸಮ್ ವಾಟರ್? ಸೊ ಈ ತರ ಇರುವಾಗ ಈಗ ಈ ಸಿಚುವೇಶನ್ ಅಲ್ಲಿ ಬಿಡ್ತಾ ಇಲ್ಲ ಅಥವಾ ಏನೇನೋ ಆಗ್ತಿದೆ ಅನ್ನೋದೆಲ್ಲ ಪಕ್ಕಕ್ಕಿಡೋಣ. ಬಟ್ ಹೋಲ್ ಹಾರ್ಟೆಡ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫ್ರಮ್ ಬಿಹಾಫ್ ಆಫ್ ಎವ್ರಿ ಒನ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಜೊತೆಗೆ ಇವತ್ತು ಇಟ್ ವಾಸ್ ಅ ವೆರಿ ಇನ್ಫಾರ್ಮೇಟಿವ್ ಸೆಷನ್. ಸುಮಾರು ವಿಷಯಗಳನ್ನ ನಾನು ತಿಳ್ಕೊಂಡೆ, ಜೊತೆಗೆ ಸುಮಾರು ವಿಷಯಗಳನ್ನ ನಾವ್ ಎಲ್ಲರ ಹತ್ರನೂ ಹಂಚ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ಜಾಯ್ನಿಂಗ್ ಅವರ್ ವೈದ್ಯ ಸಂವಾದ. ನಿಮ್ಮ ಟೈಮ್ ಇಂದ ಆಕ್ಚುಲಿ ಇವತ್ತು ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. Thank you so much, Rashmi. I hope now this reaches a lot of people and a lot of people are helped because of this. Yes, doctor. Thank you, doctor. Thank you so much. And also thanks to Itihasa page. ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ನ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದೀರಾ. ವಿ ವಿಲ್ ಮೇಟ್ ಇನ್ ದ ನೆಕ್ಸ್ಟ್ ಸೆಷನ್ ಪ್ರಾಬಬ್ಲಿ ವಿತ್ ಡಿಫರೆಂಟ್ ಡಾಕ್ಟರ್, ಬೇರೆ ಡಾಕ್ಟರ್ ಮೆಂಟಲ್ ಹೆಲ್ತ್ ಅಥವಾ ಬೇರೆ 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 ತರದ ಒಂದು ನಿಮ್ಮ ಡೌಟ್ಸ್ ಬಗ್ಗೆ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. Yes. Thank you, doctor. Yeah.